ನಮಸ್ಕಾರ. ಆ, ಈಗ ತಾವೀಗ ಕಳೆದ ಸಲ ಮಾತಾಡಬೇಕು ಅಂತಾದರೆ ಪಾಠಗಳನ್ನು ಯಾವ ರೀತಿ ಮಾಡ್ತೇವೆ ಅಂತ ಹೇಳ್ಕೊಂಡು ಮಾತಾಡಿಕೊಂಡಿದ್ದೇವೆ. ಸರಿ. ಈಗ ಒಂದು ಗುರು ಶಿಷ್ಯನಿಗೆ ಪಾಠವನ್ನು ಹೇಳಿಕೊಡ್ಬೇಕು ಅಂತಾದರೆ ಬಾಲಪಾಠವನ್ನು ಹೇಳಿಕೊಡೋದು ಅಂತ ಹೇಳುವಂಥದ್ದು ವಾಡಿಕೆ ನಮ್ಮ ಕ್ರಮ. ಹೌದು. ಈಗ ಒಬ್ಬ ವಿದ್ಯಾರ್ಥಿ ಶಿಷ್ಯ ಕಲಿಯುವಾಗ ಬಾಲಪಾಠವನ್ನು ಗುರುಗಳ ಮುಂದೆ ಬಾರಿಸಿ ತೋರಿಸುವುದಕ್ಕೂ ರಂಗಸ್ಥಳದಲ್ಲಿ ಬಾರಿಸುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಬರ್ತವೆ. ಖಂಡಿತ ಉಂಟು. ಹಾಗಾಗಿ ಆ ರಂಗ ಪ್ರಸ್ತುತಿಯನ್ನು ಕಲಿದು ಹೇಗೆ, ಅದಕ್ಕೆ ಒಗ್ಗಿಕೊಳ್ಳುವುದು ಹೇಗೆ ಅಂತ. ಒಗ್ಗಿಕೊಳ್ಳುವುದು ಅಂತ ಹೇಳಿದರೆ, ಈ ಬಾಲಪಾಠ ಅಂತ ಹೇಳಿದರೆ ನಾವು ಏನು ಹೇಳೋದು, ಒಂದು ಯಾವುದೇ ಮನೆ ಆಗಲಿ ಒಂದು ಬಿಲ್ಡಿಂಗಿಗೆ ತಳಪಾಯ ಇದ್ದಾಗೆ ಸರಿ ಬೇಸೋದು. ಅದಿಲ್ಲದೆ ಯಾವುದಿಲ್ಲ. ನಾಳೆ ನೀವು ಮನೆ ಕಟ್ಟಿ ಆದ ಮೇಲೆ ತಳ ಕಾಣುವುದಿಲ್ಲ. ಹಾಗಾಗಿ ತಳ ಇಲ್ಲದೆ ಮನೆ ಇಲ್ಲ ಅಂದರೆ ಅರ್ಥ ಆಗಿರ್ಬೋದು ಈಗ ಕೇಳುವವರಿಗೆ. ಅದು ಪ್ರಧಾನ, ಬಾಲಪಾಠ ಪ್ರಧಾನ. ಹಾಗೆ ಅಂತೇಳಿ ಬಾಲಪಾಠವನ್ನೇ ಬಾರಿಸುವುದಲ್ಲ ಹೋಗಿ, ಅದಲ್ಲ. ಅದು ವ್ಯತ್ಯಾಸ ಹೇಗೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನಾವು ಒಂದು ದಿದೋಕಥನ ಮದ್ದಲೆಯಲ್ಲಿ ದಿದೋಕಥನ ನಾವು ಕಲಿಸಿರ್ತೇವೆ. ದಿದೋಕಥನದ ಜಾಗಕ್ಕೆ ಬೇರೆ ಎಷ್ಟೋ ಅಕ್ಷರಗಳು ಉಂಟು, ಹಾಕಬಹುದು. ಅದು ಏನು ಅಂತ ಇವ ಹುಡುಕಬೇಕು, ಅವನಿಗೆ ಆಗಿರ್ತದೆ. ದಿದೋಕಥನಕ್ಕೆ ದಿನದ ಬಡಿ ಅಂತ ನಾವು ಹೇಳಿಕೊಡ್ಲಿಕ್ಕಿಲ್ಲ. ಸರಿ, ಅಂಥದ್ದು ತುಂಬ ಬೇರೆ 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 ಸಾಹಿತ್ಯಗಳುಂಟು. ರಂಗಕ್ಕೆ ಒಗ್ಗಿಕೊಳ್ಳುವುದು ಅಂತ ಹೇಳಿದ್ರೆ ಮತ್ತೆ ಅವನ ಅನುಭವದಲ್ಲಿ ಬರುವುದು. ಒಂದು ಈಗ ಒಂದು 50 ಜನ ಭಾಗವತರುಗಳಿಗೆ, ಬೇರೆ 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 ಭಾಗವತರುಗಳಿಗೆ 50 ಕಾರ್ಯಕ್ರಮದಲ್ಲಿ ಒಬ್ಬ ಚೆಂಡಮದ್ದಲೆ ಬಾರಿಸಿದ, ನಮ್ಮ ಕೈಯಿಂದ ಬಾಲಪಾಠ ಆದವ. ಆವಾಗ ಅವನಿಗೆ ತನ್ನಿಂದ ತಾನೇ ಹುಟ್ಟಿಕೊಳ್ತದೆ, ಮನೋಧರ್ಮ ಹುಟ್ಟಿಕೊಳ್ತದೆ. ಓ ಹೀಗೆ ಬಾರಿಸಬೇಕು ನಾನು, ಹೀಗೆ ಬಾರಿಸಬೇಕು ನಾನು, ಓ ಆ ಪೆಟ್ಟು ಹಾಕುವಲ್ಲಿಗೆ ಇಂಥ ಪೆಟ್ಟು ಬಾರಿಸಬಹುದು, ಅವನಿಗೆ ಮನೋಧರ್ಮದಲ್ಲಿ ಹುಡ್ತದೆ. ಅಥವಾ ಈಗ ನಾವು ಕಲಿಸುವುದು ಒಂದನೇ ಕಾಲದಲ್ಲಿ ಈಗ ಕಾಲಮಾನ ಲೆಕ್ಕ ತೆಗೆದರೆ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಅಂತ ಹೇಳ್ತಾರೆ. ಯಕ್ಷಗಾನದಲ್ಲಿ ಕಲಿಸಲಿಕ್ಕೆ 1ನೇ ಕಾಲ ಇರುವುದು, ಪ್ರಯೋಗಕ್ಕೆ 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಇರುವುದು. ಇದು ತುಂಬ ಮಂದಿಗೆ ಮಾಹಿತಿಯ ಕೊರತೆ ಉಂಟು. ಇದರಲ್ಲಿ ಹೇಳ್ತೇನೆ ನಾನು, ಕಲಿಸುವುದು 1ನೇ ಕಾಲ ಪಾಠಕ್ಕೆ ಇರುವುದು. ನಾವು ಪ್ರಯೋಗಿಸುವಾಗ ನಾವು 2ನೇ ಕಾಲದಿಂದ ಶುರುವಾಗುವುದು. ಈಗ ನಾನು ಪಾಠ ಮಾಡುವಲ್ಲಿ ಅದರನ್ನೇ ನಾನು ಇದು ಮಾಡ್ತೇನೆ. ಅವರಿಗೆ ನಾನು ಫಸ್ಟ್ ಟೈಮ್ ಅವರು ಚೆಂಡೆಮದ್ದಲೆ ಜೊತೆಯಾಗಿ ಭಾಗವತಿಗೆ ಮಾಡುವ 1ನೇ ಕಾಲದಲ್ಲಿ ಗಜಮುಖದವಾಗಿ ಹೇಳಿರ್ತೇನೆ ಅವರಿಗೆ. ನಾನು ಅದೇ ಅವನ 10 ಸಲ ಬಾರಿಸುವಾಗ ನಾನು ಸರಿಯಾದ ಆಟದ ಲಯದಲ್ಲಿ ಹೇಳಲಿಕ್ಕೆ ಶುರು ಮಾಡ್ತೇನೆ. 2ನೇ ಕಾಲದಲ್ಲಿ ಅವನಿಗೆ ಎಲ್ಲ ಪಾಠಗಳನ್ನು ಮುಂದುವರಿಸ್ತೇನೆ. ಪ್ರತಿ ಒಂದು ಚೆಂಡೆಮದ್ದಲೆ ನುಡಿತವನ್ನು 2ನೇ ಕಾಲಕ್ಕೆ ಬಾರಿಸ್ತಾನೆ. ನಾನಂದ್ರೆ 2ನೇ ಕಾಲಕ್ಕೆ ಪದ್ಯ ಹೇಳಿ ಅವರಿಗೆ ಟ್ರೈನಿಂಗ್ ಕೊಡ್ತೇನೆ. ಈ ವ್ಯತ್ಯಾಸಗಳು ಉಂಟು ನೋಡಿ. ಕಾಲ ನಿರ್ಣಯವೇ ಬೇರೆ ಆಗಿರ್ತದೆ. ಕಲ್ತದ್ದೊಂದು ಲಯ, ಬಾರಿಸಲಿಕ್ಕೆ ಅಲ್ಲಿ ಸಿಕ್ಕುವುದು ಒಂದು ಲಯ. ಹಾಗಂತೇಳಿ ಈಗ ನಾವು ಏನು ಹೇಳಿದ್ರು ಸಂಪೂರ್ಣ ಈಗಿನ ಯಕ್ಷಗಾನ ರಂಗಕ್ಕೆ ಅನ್ವಯ ಆಗುವುದೇ ಇಲ್ಲ. ಅದು ಪುನಃ ಒತ್ತಿ ಹೇಳ್ತೇನೆ, ಯಾವ ವಿಷಯ ಹೇಳಿದ್ರು ತುಂಬ ವ್ಯತ್ಯಾಸಗಳು ಉಂಟು. ಈಗ ಕಾಲ ನಿರ್ಣಯ ನಾವು ಏನು ಹೇಳುವುದಿಲ್ಲ, ಅದರ ಬಗ್ಗೆ ಕಾಲ ಮಿತಿ ಬಂದಿದೆ. ಹಾಗಾಗಿ ಅವರವರ ಯೋಚನೆಗೆ ಬಿಟ್ಟದ್ದು. ಸರಿ. ಹಾಗಾಗಿ ತಾವು ತಮ್ಮ ತರಗತಿಯಲ್ಲಿ ಕೂಡ ಯಾವ ರೀತಿ ಯಕ್ಷಗಾನದ ಪ್ರಧಾನವಾಗಿ ಅಂದ್ರೆ ಯಕ್ಷಗಾನದಲ್ಲಿ ಬಳಕೆ ಆಗುವಂತ ಲಯಕ್ಕೆ ಯಾವ ರೀತಿ ಒಗ್ಗಿಸಿಕೊಳ್ಬೇಕು ಅದರನ್ನು ಪಾಠ ಕೊಡ್ತೇನೆ ನಾನು. ಮತ್ತೆ ಮನೋಧರ್ಮ ಅವರದ್ದು ಮತ್ತೆ ಅವರ ಮನೋಧರ್ಮ ಇಂಥ ಪೆಟ್ಟುಗಳನ್ನೇ ಬಡಿಬಹುದು ಅಲ್ಲಿವರೆಗೂ ನಾನು ಹೇಳಿಕೊಡ್ತೇನೆ. ಸರಿ, ಇಷ್ಟು ಸ್ಪೀಡಿಗೆ ನಿನಗೆ ಬರಲಿಲ್ಲ, ಇಂಥ ಪೆಟ್ಟನ್ನು ಪ್ರಯೋಗ ಮಾಡು, ಹಾಗೆ ಅಲ್ಲಿ ತುಂಬುತ್ತದೆ. ಸರಿ. ಈಗ ತಾಳದ ವಿಷಯವನ್ನು ಮತ್ತೆ ನಾವು ಮಾತಾಡಬೇಕು ಅಂತ ಆದ್ರೆ, ಯಕ್ಷಗಾನದಲ್ಲಿ ತಾಳ ಹಾಗೂ ಲಯ ಪ್ರಧಾನ, ರಾಗವಲ್ಲ ಅಂತ ಹೇಳಿಕೊಂಡು ಬಂದವರಲ್ಲಿ ತಾವು ಕೂಡ ಖಂಡಿತ 100ಕ್ಕೆ 100. ಆದ್ರೆ ಇನ್ನೊಂದು ಕಡೆಯಲ್ಲಿ ಬರುವಂತಹ ವಾದ ಏನು ಅಂತ ಕೇಳಿದ್ರೆ, ಯಕ್ಷಗಾನದಲ್ಲಿ ಯಾವ ರೀತಿ ಭಾಗವತರು ರಾಗವನ್ನು ಬದಲಿಸ್ತಾರೋ ಅದೇ ರೀತಿ ತಾಳವನ್ನು ಕೂಡ ಬದಲಿಸಿ ಪದ್ಯವನ್ನ ಹೇಳ್ತಾರೆ ಹೇಳುವಂತ ಈ ವಾದವನ್ನ ಕೂಡ ಮಾಡುವವರು ಇದ್ದಾರೆ. ಈ ದ್ವಂದ್ವಗಳು ಬರಬೇಕು ಅಂತ ಆದ್ರೆ ತಾವು ಹೇಳಿದಂತಹ ಮಾತು ಯಾಕೆ ನಿಜ ಅಂತ ಹೇಳುವ ಬಗ್ಗೆ ತಮ್ಮ ಉತ್ತರ ಏನು ಅಂತ. ದ್ವಂದ್ವ ಬರಲಿಕ್ಕೆ ಕಾರಣ, ದ್ವಂದ್ವ ಅಂತ ಹೇಳಿದರೆ ಈಗ ಅದು ಒಬ್ಬ ರಾಗವನ್ನು ಬದಲಿಸಿದ, ತಾಳವನ್ನು ಬದಲಿಸಿದ, ಅದು ಸರಿ ಅಂತ ಹೇಳುವವರು ಖಂಡಿತ ಅವರಿಗೆ ಮಾಹಿತಿಯ ಕೊರತೆ ಉಂಟು. ಅವರು ಸರಿಯಾದ ಯಕ್ಷಗಾನವನ್ನು ಖಂಡಿತ ನೋಡಿದವರಲ್ಲ, ಕೇಳಿದವರಲ್ಲ ಅಂತ ನನ್ನ ಅನಿಸಿಕೆ. ಈಗ ಸರಿಯಾದ ಯಕ್ಷಗಾನವನ್ನು ನೋಡಿದವಾದರೆ ಅವನಿಗೆ ಏನೂ ಹಿಮ್ಮೇಳ ಮುಮ್ಮೇಳ ಜ್ಞಾನ ಇಲ್ಲದವ ಸಹಿತ ಈ ಹಾಡನ್ನು ಹೀಗೆ ಹೇಳಿಕೊಂಡಿದ್ದದ್ದಲ್ಲ ಅಂತ ಅವನಿಗೆ ಮನಸ್ಸಿಗೆ ಬರ್ತದೆ. ಇಂಚ ಪಂಡೊಂದಿತ್ತೇರು ದುಂಬುದಗಳು, 6 ಅಂಚ ಪಂಡೊಯ್ತೀರಿ, ಇಂಚ ಪಂಡೊಯ್ತೀರಿ ಬಂದೇ ಬರ್ತದೆ ಮನಸ್ಸಲ್ಲಿ. ಆದರೆ ಈಗೀಗ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕೇವಲ ರಾಗ ಮಾತ್ರ ಪ್ರಧಾನ ಅಂತ ಆಗಿದೆ ನಮ್ಮ ಯಕ್ಷಗಾನದಲ್ಲಿ. ಇಲ್ಲ, ನಾನು ಈಗಲೂ ಇನ್ನೊಂದು ಸಣ್ಣ ಕಿವಿ ಮಾತು ಹೇಳ್ತೇನೆ. ಈಗ ಕೇವಲ ನನಗೆ ಹಾಡಬೇಕು ಅಂತ ಹೇಳಿ ಆಸೆ ಇದ್ದವ ಜಾಕೆಟ್ ಇಟ್ಕೊಂಡು ಬಂದು ಕೂತ್ಕೊಳ್ಬಾರ್ದು. ಅವಕಾಶಗಳು ತುಂಬ ಉಂಟು ಬೇರೆ. ಇದು ಯಾರ ಒಬ್ಬನ ವೈಯಕ್ತಿಕ ವಿರೋಧ ಅಲ್ಲ ನನ್ನದು. ನನಗೆ ಹಾಡುಗಾರ ಆಗಬೇಕು ಅಂತ ಒಬ್ಬನಿಗೆ ಮನಸ್ಸಲ್ಲಿ ಇದ್ದವ ಯಕ್ಷಗಾನದಲ್ಲಿ ಜಾಕೆಟ್ ಇಟ್ಕೊಂಡು ಬಂದು ಕೂತ್ಕೊಳ್ಬಾರ್ದು. ದಾಸರ ಪದ್ಯಗಳುಂಟು, ಭಜನೆ ಹಾಡ್ಬೋದು, ಫಿಲ್ಮಿ ಸಾಂಗ್ ಉಂಟು, ಮತ್ತು ಫೀಡ್ಬ್ಯಾಕ್ ಸಿಂಗರ್ ಆಗ್ಬೋದು, ಯಾವುದಕ್ಕೂ ಬೇಕಾದರೂ ಹೋಗ್ಬೋದು, ಜಾನಪದ ಪದ್ಯ ಹಾಡ್ಬೋದು, ಆಕ್ಷೇಪ ಇಲ್ಲ, ಆಯ್ತಲ್ಲ. ಆದರೆ ಈ ಯಕ್ಷಗಾನ ಅಂತ ಆದ ಕೂಡಲೇ ಅದಕ್ಕೊಂದು ಚೌಕಟ್ಟು, ಒಂದು ಪರಂಪರೆ ಅಂತ ನಾನು ಯಾವುದನ್ನು ಹೇಳುವುದಿಲ್ಲ. ಪರಂಪರೆ ಅಂತ ಹೇಳುವುದು ಏನು ಅಂತೇಳಿ ನನಗೂ ಗೊತ್ತಿಲ್ಲ, ಸತ್ಯ ಹೇಳುವುದಿದ್ರೆ. ಪರಂಪರೆ ಅಂತ ಹೇಳಿದರೆ
ಇಂಥದ್ದು ಅಂತಲಿಲ್ಲ. ಆದರೆ ಯಕ್ಷಗಾನದ ಒಂದು ಮಟ್ಟು ಅಂತ ಇತ್ತು, ಸರಿ, ಉಂಟು, ಈಗಲೂ ಹಾಡುವವರು ಇದ್ದಾರೆ. ಯಕ್ಷಗಾನದ ಮಟ್ಟ ಅದು ರಾಗ ಎಷ್ಟು ಶುದ್ಧ ಉಂಟು ಗೊತ್ತಿಲ್ಲ. ರಾಗ ಅತ್ಲಾಗಿ ಇತ್ಲಾಗಿ ಸ್ವಲ್ಪ ವಾಲಾಡಿಕೊಂಡಿರ್ಲಿಕ್ಕೂ ಸಾಕು. ಈಗ ಸಂಗೀತಜ್ಞರು ಬಂದು ಕೂತ್ರೆ ರಾಗ ಶುದ್ಧ ಇಲ್ಲ, ರಾಗ ಪ್ರಧಾನ ಅಲ್ಲ. ನಮಗೆ ಯಕ್ಷಗಾನಕ್ಕೆ ಲಯ ಮತ್ತು ಮಟ್ಟೇ ಪ್ರಧಾನ, ಶೈಲಿಯೇ ಪ್ರಧಾನ, ಶ್ರುತಿಯೂ ಪ್ರಧಾನ. ಹೌದು, ಈಗೀಗ ತುಂಬ ಇಳಿ ಶ್ರುತಿಗೆ ಬಂದಿದೆ, ಅದು ಆಕ್ಷೇಪ ಇಲ್ಲ. ಅವರವರ ಕಂಠ ಎಷ್ಟುಂಟು ಅಷ್ಟಕ್ಕೇ ಹಾಡಬೇಕು. ಚೆಂಡೆ ಮದ್ದಲವರಿಗೆ ಒಳ್ಳೇದಾಗ್ತದೆ, ನಾನು ಬಿಳಿ 4 ಮಾಡು, ನಿನ್ನ ಕಂಠ ಬಿಳಿ 2, ಬಿಳಿ 2ರಲ್ಲಿ ಹಾಡು ಭಾಗವತ ಅಂತವು. ಚೆಂಡೆ ಮದ್ದಲವರಿಗೆ ಬೇಕಾಗಿ ನೀನು ಬಿಳಿ 4ಕ್ಕೆ ಹಾಡಿ ಮತ್ತೆ ನಿನ್ನ ಕಂಠ ಶೋಷಣೆ ಮಾಡಬೇಡ. ಅವರವರ ಕಂಠದ ಅರ್ಹತೆ ಎಷ್ಟು, ಯಾವ ಶ್ರುತಿ, ಅದಕ್ಕೇ ಹಾಡಬೇಕು. ಇದು ನಾನು ಒತ್ತಿ ಹೇಳುದು ಯಾವಾಗಲೂ. ಆದರೆ ಯಕ್ಷಗಾನಕ್ಕೆ ಏರು ಶ್ರುತಿ ಸ್ವಲ್ಪ ಪ್ರಧಾನ. ಮೊದಲಿದ್ದದಾಗ ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಏರು ಶ್ರುತಿಯೇ ಪ್ರಧಾನ. ಆವಾಗಲೇ ಆಟ ಒಂದು ಮಿತ್ತು ಬರೋಣ ರೈಸುಂಡ ಆಟ ಅಂತ ಆಗೋದು ಆವಾಗ. ಹಾಗೆ ವ್ಯತ್ಯಾಸಗಳು ಇಷ್ಟೇ ಅದರಲ್ಲಿ. ಹಾಗಾಗಿ ನಾವು ಇಂಥದ್ದೇ ಅಂತ ನಾವು ಯಾವುದಕ್ಕೂ ಒತ್ತಡ ಹೇರುವುದಿಲ್ಲ. ಆದರೆ ಒಂದು ಮಟ್ಟು, ಒಂದು ಚೌಕಟ್ಟು ಇತ್ತು, ಅದರ ಒಳಗೆ ಆದಷ್ಟು ಆ ಪರಿಧಿಯ ಒಳಗೆ ಕಲಾವಿದರು ಹೋದರೆ ಯಕ್ಷಗಾನ ಸ್ವಲ್ಪ ಇನ್ನೂ ಚಂದ ಆದೀತು, ಈಗಿಗಿಂತಲೂ ಚಂದ ಆದೀತು. ಸರಿ, ಅಂದ್ರೆ ತಾವು ಹೇಳುವಂಥದ್ದು ಒಂದು ಲೆಕ್ಕದಲ್ಲಿ ಮತ್ತೆ ಆ ಚೌಕಟ್ಟೇನು ಹೇಳುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸರಿ ಸರಿ ಸರ್, ಈಗ ತಾವು ಹಿಂದೆ ಇದ್ದ ಹಾಗೆ ಈಗ ಇಲ್ಲ ಅಂತ ಹೇಳಬೇಕು ಅಂತಾದ್ರೆ, ಹಳೆ ಯಕ್ಷಗಾನಕ್ಕೂ ಅಂದ್ರೆ ತಾವು ಮೊದಲು ಕಂಡಂತ ಹಾಗೂ ತಾವು ಮೇಳದಲ್ಲಿ ತಿರುಗಾಟ ಮಾಡುವಾಗ ಇದ್ದಂಥ ಯಕ್ಷಗಾನಕ್ಕೂ ಈಗ ತಾವು ಕಾಣುವಂಥ ಯಕ್ಷಗಾನಕ್ಕೂ ತಮ್ಮ ಅನುಭವದ ದೃಷ್ಟಿಯಲ್ಲಿ ನಾವು ನೋಡೋದು ಅಂತಾದ್ರೆ ಏನೆಲ್ಲ ವ್ಯತ್ಯಾಸಗಳು ಕಾಣ್ತೇವೆ ಅಂತ? ವ್ಯತ್ಯಾಸದ ಬಗ್ಗೆ ನಾವು ಹೆಸರು ಅಂದರೆ ಈ ವ್ಯತ್ಯಾಸ ಇಂಥದ್ದು ಆಗಿದೆ ಅಂತ ನಾನು ಹೇಳುವುದಿಲ್ಲ, ಅದು ಸಹಿ ಆಗ್ಲಿಕ್ಕಿಲ್ಲ. ತುಂಬಾ ಮಂದಿಗೆ ವ್ಯತ್ಯಾಸ ವಿಪರೀತ ವ್ಯತ್ಯಾಸ ಆಗಿದೆ. ಆದರೆ ಬದಲಾವಣೆ ಯಾವಾಗಲೂ ಬೇಕು. ನಾನು ಹೇಳು ಸ್ವಲ್ಪ ಸಹ್ಯ ಬದಲಾವಣೆ ಇರಲಿ ಅಂತ ನಾನು ಹೇಳಿ. ಅಸಹ್ಯ ಆಗಿ ಹೋಗಿದೆ ಈಗ. ಏನು ಮಾಡಿದ್ರು ಅದು ಅವನ ಟ್ಯಾಲೆಂಟು, ಅವ ಹಾಗೆ ಮಾಡಿದ, ಅದು ತೊಂದರೆ ಇಲ್ಲ, ಅದು ಅವನ ಖುಷಿ. ಈ ಥರದ ಉತ್ತರಗಳು, ಈ ಥರದ ರೆಸ್ಪಾನ್ಸ್ಗಳು ಅವನಿಗೆ ಸ್ವಲ್ಪ ಬೆಂಬಲ ಕೊಡುವವರು ಕಾಣ್ತದೆ, ಯಾರೇ ಆಗಲಿ. ಈಗ ಯಾರನ್ನು ವೈಯಕ್ತಿಕ ದೂಷಣೆ ಅಲ್ಲ ನನ್ನದು, ಟೋಟಲ್ ಯಕ್ಷಗಾನದ ಬಗ್ಗೆ ನಾನು ಹೇಳ್ತಾ ಇರೋದು. ಏನು ಮಾಡಿದ್ರು ಅಲ್ಲಿ ವಿಚಾರಿಸುವವರಿಲ್ಲ ಅಂತ ಆಗಿದೆ. ಏನು ಮಾಡಿದ್ರು ಈಗ ತುಂಬ ನಾನು ಎಲ್ಲ ಮೇಳಗಳಲ್ಲಿ ನೋಡ್ತೇನೆ, ಯಾವ ಮೇಳದ್ದು ಹೆಸರು ಹೇಳುವುದಿಲ್ಲ, ಆದರೆ ಅದರಲ್ಲಿ ಯಾಕೆ ತಿದ್ದುವ ಪ್ರಯತ್ನ ಮಾಡುವುದಿಲ್ಲ ಅಂತ ನನ್ನ ಪ್ರಶ್ನೆ. ಗೊತ್ತಿದ್ದವರು ಇದ್ದಾರೆ, ಈಗ ಆ ಮೇಳ ನಡೆಸೋರು ಎಷ್ಟೋ ವರ್ಷದಿಂದ ಆಟ ನೋಡಿದವರು ಇರ್ತಾರೆ, ನನಗಿಂತ ಅನುಭವಸ್ಥರು ಜಾಸ್ತಿ ಇದ್ದ ಮೇಳದ ನಡೆಸುವ ಅನುಭವದವರು ಇದ್ದಾರೆ. ಸರಿ, ನನ್ನ ವಯಸ್ಸೇನೋ ಈಗ ಮೇಳ 150-200 ವರ್ಷ ಹಳೆ ಮೇಳಗಳು ಇಲ್ವೋ ಇವತ್ತು, ಆದರೆ ಅವರಿಗೆ ಯಾಕೆ ಅದು ಮರೆತು ಹೋಯ್ತು? ಓ ಹೀಗಲ್ಲ, ಓ ಇಲ್ಲಿಗೆ ಒಂದು ಉದಾಹರಣೆಗೆ ಒಂದು ಸಭಾ ಲಕ್ಷಣ ಎಷ್ಟು ಪ್ರಯೋಗ ಆಗ್ತದೆ, ಅಷ್ಟರಲ್ಲೇ ಆದರೂ ಇದ್ದ ಕ್ರಮಗಳನ್ನು ಇಟ್ಟುಕೊಳ್ಬೇಕಲ್ಲ. ಸರಿ, ನಾನು ಹೇಳುವುದಷ್ಟೇ, ಮತ್ತೆ ಅದರಿಂದ ಹೆಚ್ಚು ನಾನೇನು ಹೇಳುವುದಿಲ್ಲ. ಬದಲಾವಣೆ ಬೇಕೇ, ಆದರೆ ಸಹ್ಯ ಆರೋಗ್ಯಪೂರ್ಣ ಬದಲಾವಣೆ ಇರಲಿ ಅಂತ ನಾವು ಹೇಳುದು. ನಾವು ಒಂದು ಅಜ್ಜನ ಆಲದ ಮರಕ್ಕೆ ನೇತಾಡುವ ವಿಷಯ ಬೇಡವೇ ಬೇಡ, ಯಾವಾಗಲೂ ಅದು ಚಕ್ರ ತಿರುಗಿದಾಗ ಬದಲಾವಣೆ ಆಗ್ತಾ ಹೋಗಲಿ, ನಮಗೆ ಅದು ಸಂತೋಷವೇ. ಆದರೆ ಆರೋಗ್ಯಕರ ಬದಲಾವಣೆ ಆಗಲಿ ಅಂತ ನಾವು ಹೇಳುವುದಷ್ಟೇ. ಸರಿ ಸರಿ, ತಾವು ಹಿಂದಿನಿಂದ ಯಕ್ಷಗಾನವನ್ನು ನೋಡಿಕೊಂಡು ಬರಬೇಕು ಅಂತಾದರೆ, ಅದರ ಜೊತೆಗೆ ತಾವು ಮೇಳದಲ್ಲಿ ತಿರುಗಾಟ ಮಾಡಬೇಕು ಅಂತಾದರೆ ಹಲವಾರು ದಿಗ್ಗಜರು, ಈಗ ಯಕ್ಷಗಾನ ರಂಗದಲ್ಲಿ ನಾವು ದಿಗ್ಗಜರು ಅಂತ ಏನು ಹೇಳ್ತೇವೆ, ಘಟಾನುಘಟಿಗಳು ಅಂತ ನಾವೇನು ಹೇಳ್ತೇವೆ, ಅಂತ ಹಲವಾರು ಜನರ ಜೊತೆಗೆ ತಾವು ರಂಗವನ್ನು ಹಂಚಿಕೊಂಡವರು ಅಥವಾ ಕಾಲವನ್ನು ಕಳೆದವರು ಏನು ಹೇಳ್ತಾರೆ ಕಸುಬನ್ನು ಮಾಡಿದ್ದಾರೆ. ಹಾಗಾಗಿ ಅಂಥ ಕೆಲವು ಕಲಾವಿದರನ್ನು ನೆನೆಸ್ಕೊಳ್ಬೇಕು ಅಂತಾದರೆ ಯಾರೆಲ್ಲ ಇದ್ರು ಅಂತ? ನಾನು ತಿರುಗಾಟದ ಅನುಭವ ಅಂತ ಹೇಳಿದರೆ ನನಗೆ ಕಟೀಲು ಮೇಳ ಮತ್ತು ಸುಂಕದಕಟ್ಟೆ ಮೇಳದ ತಿರುಗಾಟ ಪೂರ್ಣ ತಿರುಗಾಟ ಮಾಡಿದ್ದು ನಾನು ಈ 2 ಮೇಳಗಳಲ್ಲಿ. ಹಾಗಂತ ಧರ್ಮಸ್ಥಳ ಮೇಳದಲ್ಲಿ ನಾನು 10 ದಿವಸ, 18 ದಿವಸ, 15 ದಿವಸ, 5 ದಿವಸ, 3 ದಿವಸ ಈಗ ರಜೆಗೆ ಹೋದದ್ದುಂಟು. ಆ ಕಾಲದಿಂದಲೇ ನಾನು ಪ್ರಧಾನವಾಗಿ ಕಡತೋಕ ಭಾಗವತರಿಗೆ ಚೆಂಡೆಮದ್ದಲೆ ಬಾರಿಸಿದ್ದೇನೆ, ಹೊಳ್ಳ ಭಾಗವತರಿಗೆ ಹೇಗೆ ಬಾರಿಸಿದ್ದೇನೆ, ರಘುರಾಮ ಹೊಳ್ಳರಿಗೆ. ಮತ್ತೆ ಚಿಪ್ಪಾರು ಕೃಷ್ಣ ಬಳ್ಳಾಳರ ಮದ್ದಲೆಗೆ ನನ್ನ ಚೆಂಡೆ ಆಗಿದೆ, ಅವರ ಚೆಂಡೆಗೆ ನನ್ನ ಮದ್ದಲೆ ಆಗಿದೆ. ಆ ಒಡನಾಟ ಉಂಟು ನನಗೆ ತುಂಬ ದಿವಸ, ವಾರಗಟ್ಟಲೆ ಮೇಳದಲ್ಲಿ ರಜೆಗೆ ಹೋಗಿ ಇರ್ತಿದ್ದೇನೆ. ಅಡೂರು ಗಣೇಶರಾವ್ ಅವರು ಇದ್ರು, ಖ್ಯಾತ ಚೆಂಡೆಯವರು, ನಮಗೆ ಬಹಳ ಫೇವರಿಟ್ ಚೆಂಡೆಯವರು ಅವರು. ಅವರು ಮದುವೆ ಆದ ವರ್ಷ 18 ದಿವಸ ಧರ್ಮಸ್ಥಳ ಮೇಳದಲ್ಲಿ ಇದ್ದೆ ನಾನು, ಬದಲಿಗೆ, ಅವರ ಬದಲಿಗೆ. ಹಾಗೆ ಅವಾಗಲೂ ಹಾಗೆ ಒಳ್ಳೆ ಒಡನಾಟ, ಎಲ್ಲ ಕಲಾವಿದರು, ಗೋವಿಂದ ಭಟ್ರಾಗಲಿ, ಎಂ ಪೆಗಟ್ಟೆ ಅವರು ಇದ್ರು, ಅವಾಗ ನಯನಕುಮಾರ್ ಇದ್ರು, ಹಾಸ್ಯಗಾರರು, ರಾಮಕೃಷ್ಣಮಯ್ಯ ಭಾಗವತರು ಎಲ್ಲ ನನಗೆ ಏನು ಹೇಳೋದು ಬೆಂಬಲ ಕೊಟ್ಟಿದ್ದಾರೆ. ಬಿಟ್ಟರೆ ಏನಿದು ಮಾಡಲಿ, ನನ್ನನ್ನು ಹುಡುಗ ಅಂತೇಳಿ ತಿದ್ದಿ ತೀಡಿ ಎಲ್ಲ ಬೇಕಾದಾಗೆ ನನ್ನ ತಗೊಂಡೋಗಿದೆ. ಹಾಗೆ ಕಟೀಲು ಮೇಳದಲ್ಲಿ ನಾನು ಹೇಳಲಿಕ್ಕೆ ಹೋದರೆ ದೊಡ್ಡ ಲೀಸ್ಟೇ ಆದಿತ್ತು. 1ನೇ ಮೇಳದಲ್ಲಿ ಇದ್ದದ್ದೇ ಘಟಾನುಘಟಿ ಕಲಾವಿದರು, ಕೊಳ್ಳೂರು ರಾಮಚಂದ್ರರಾಯರು, ಪುರುಷೋತ್ತಮ ಪೂಂಜ ಭಾಗವತರು, ಮುಡುಕೂರು ಹಾಸ್ಯಗಾರರು, ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಸುಬ್ರಾಯ ಹೊಳ್ಳರು, ಮತ್ತು ಶಂಭಯ ಒಟ್ಟು ಕಂಜಾರಪಣೆ ಅವರು, ಮತ್ತು ಇನ್ನೀಗ ಹೆಸರೇ ನನಗೆ ಕೆಲವು ನೆನಪು ನಗರಿ ಮಾಬಲ್ರಿಗಳು, ಹರಿನಾರಾಯಣ ಭಟ್ಟರ ನೀರು, ಪೆರುವಜ್ಜ ಶಿವಪ್ರಸಾದ್ ಭಟ್ರು,
ಮತ್ತೆ ಚಂಡಮುಂಡರು ಮಾಡಿಕೊಂಡಿದ್ದದ್ದು ಯಾರು, ಬೆಳ್ಳಾರೆ ರಮೇಶ್ ರೈ, ಚಾಕಟ ಚಂದ್ರಶೇಖರ ಭಟ್ರು, ಬೋಳಂತೂರು ಜಯರಾಮ, ಇವು ಮಾಲಿನಿ ಮಾಡಿಕೊಂಡಿದ್ದದ್ದು ನಾನು ಮಾಲಿನಿ, ಮತ್ತೆ ಚಂಡಮುಂಡರು ಮಾಡಿಕೊಂಡಿದ್ದ. ಇನ್ನು ಈಗ ಹೆಸರು ತುಂಬಾ ಮಂದಿ ಬಿಟ್ಟು ಹೋಗಿರ್ಬೋದು. ಜೊತೆಯಲ್ಲಿ ಚೆಂಡೆ ಮದ್ದಲೆಯವರು, ಜೊತೆಯಲ್ಲಿ ನನಗೆ ರಾಮಮೂರ್ತಿ ಕುದುರೆಕೊಡ್ಲು, ನೆಕ್ಕರ ಮೇಲೆ ಗಣೇಶ್, ಒಗೆನಾಡು ಪ್ರಶಾಂತ. ಹಾಗೆ ನಮಗೆ ಹೇಗಿತ್ತು ಅಂತೇಳಿ ಕಟೀಲು ಮೇಳದಲ್ಲಿ ಇನ್ನೂ ಈಗ ನಾವು ಕೆಲವು ಆರೋಗ್ಯಕರವಾಗಿ ನಾವು ಈಗ ಒಬ್ಬ ರಜೆ ಆದರೆ ಚೆಂಡೆ ಮದ್ದಲೆಯವರು ಆ ಕಡೆಯಿಂದ ಈ ಕಡೆಗೆ ಭರಿಸುವ ಕ್ರಮ ಇತ್ತು. ಗುರುಪ್ರಸಾದ್ ಬಳಿಂಜಡ್ಕ ಇಲ್ಲಿ ನೆಕ್ಕರ ಮೇಲೆ ರಜೆ ಮಾಡಿದ್ರೆ ಗುರುಪ್ರಸಾದ್ ಬಳಿಂಜಡ್ಕ ಒಂದನೇ ಮೇಳಕ್ಕೆ ಬರ್ತಿದ್ದ. ಇಲ್ಲಿಂದ ಒಬ್ರು ಸುಂದರಜ್ಜ ಅಂತ ಮದ್ದಲೆಯವರು ಇದ್ದು, ಅವರನ್ನು ಯಾವಾಗಲೂ ನೆನಪಿಸಲೇಬೇಕು. ನಾನು ಮಹಿಷಾಸುರನಲ್ಲಿ ಚೆಂಡೆ ಬೆಳೆದು ನಾನು ಒಂದು ರೈಸಿದ್ದ ಅವರ ಮದ್ದಲೆಯಲ್ಲಿ ಅಂತ ಮದ್ದಲೆ ಅವರದ್ದು. ಅವರನ್ನು ಅಲ್ಲಿಗೆ ಕಳಿಸ್ತಿದ್ದೆವು ಎರಡನೇ ಮೇಳಕ್ಕೆ ನಾವು. ಇವರನ್ನು ಗುರುಪ್ರಸಾದ್ ಬಳಿಂಜಡ್ಕ ಇಲ್ಲಿಗೆ ಬರ್ತಿದ್ರು. ಅಷ್ಟೊಂದು ಏನು ಹೇಳುದು, ಒಂದು ಅನ್ನೋ ಭಾರಿ ಒಂದು ಬಾಂಧವ್ಯ ಇತ್ತು ನಮಗೆ. ಯಾವ 4 ಮೇಳ ಒಂದೇ ಮನೆಯವರಾಗಿತ್ತು ಒಂದು. ಹಾಗೆ ಹೀಗಾಗಿ ಎಲ್ಲರನ್ನು ಒಂದು ನೆನಪಿಸಬೇಕಾಗ್ತದೆ. ಇವರೆಲ್ಲರ ಕೊಡುಗೆಯೂ ನನಗೆ ಉಂಟು, ಖಂಡಿತ ಉಂಟು. ನಾನು ಏನು ಅಲ್ಲ, ಹೋಗುವಾಗ ಶೂನ್ಯ, ನಾನು ಒಬ್ಬ ಮದ್ದಲೆಗಾರ ಮಾತ್ರ ಆದ್ದು. ಅದರ ಹೊರಗೆ ಬರುವಾಗ ನಾನು ಒಂದು ಸ್ವಲ್ಪ ತುಂಬಿಸಿಕೊಂಡು ಬಂದಿದ್ದೇನೆ, ನನ್ನ ಕೊಡಪಾನಕ್ಕೆ ಒಂದು ಸ್ವಲ್ಪ ತುಂಬಿಸಿಕೊಂಡು ಹೊರಗೆ ಬಂದಿದ್ದೇನೆ ಅಲ್ಲಿ ಮೇಳ ಬಿಟ್ಟು ಬರುವಾಗ, ಅಷ್ಟೇ ಹೇಳ್ತೇನೆ. ಹಾಗೆ ಎಲ್ಲರನ್ನು ಸ್ಮರಿಸ್ತೇನೆ ನಾನು. ತಾವು ಅಲ್ಲಿ ಸೇರ್ಬೇಕು ಅಂತಂದ್ರೆ ಪೂಂಜ ಭಾಗವತರು ಪ್ರಧಾನ ಭಾಗವತರಾಗಿದ್ದು. ಹೌದು. ತಾವು ಹಲವಾರು ಸಂದರ್ಭಗಳಲ್ಲಿ ಕೂಡ ಪೂಂಜ ಭಾಗವತರು ನಮಗೆ ಹಲವಾರು ವಿಷಯಗಳನ್ನು ಹೇಳಿಕೊಟ್ಟವರು, ಖಂಡಿತ ಬಹಳ ಕಡೆಯಲ್ಲಿ ತಾವು ನೆನಪು ಮಾಡಿಕೊಂಡವರು. ಹಾಗಾಗಿ ಪೂಂಜ ಭಾಗವತರು ಈಗ ಏನು ಹೇಳ್ತಾರೆ, ಬಹಳಷ್ಟು ಜನರಿಗೆ ತಮ್ಮ ಪಾಠ ಇಲ್ಲಿ ಕೂಡ ಸಹಕಾರಿ ಆದೀತು ಹೇಳುವ ದೃಷ್ಟಿಯಿಂದ ಕೇಳ್ತಿರುವಂಥದ್ದು. ಪೂಂಜ ಭಾಗವತರು ತಮಗೆ ಹೇಳಿಕೊಟ್ಟಂಥ ಕೆಲವೊಂದು ಹಿಮ್ಮೇಳದ ಕ್ರಮಗಳು ಅಥವಾ ರಂಗಕ್ರಮಗಳನ್ನು ಸ್ವಲ್ಪ ನಮಗೆ ಇಲ್ಲಿ ಹೇಳ್ಬೋದಾ? ಪೂಂಜರನ್ನು ಯಾವಾಗಲೂ ನಿತ್ಯ ಸ್ಮರಣೆ ನಮ್ಮದು. ಯಾಕಂತ ಹೇಳಿದರೆ ಈಗ ಅವರಿಗೆ ಬಿರುದೇ ಕೊಟ್ಟರು, ಅವರು ಇಲ್ಲ ಈಗ ದಿವಂಗತರು. ಅವರಿಗೆ ಲಯ ಬ್ರಹ್ಮ ಅಂತ, ನಾವು ಆವಾಗಲೇ ಅವರನ್ನು ಲಯ ಬ್ರಹ್ಮ ಅಂತ ಹೇಳ್ತಿದ್ದೆವು. ನಾನು ನೆಕ್ಕರಮಲೆ ಕುದುರೆಗೋಡ್ಲು ಎಲ್ಲರೂ ಲಯ ಬ್ರಹ್ಮ ಅಂತಲೇ ಹೇಳುದು. ಏನು ವಿಚಾರ ಬಂದು ಪೂಂಜರು ಅಂತ ಹೇಳಲಿಕ್ಕಿಲ್ಲ, ಲಯ ಬ್ರಹ್ಮ ಅಂತಲೇ ನಮ್ಮ ಬಾಯಲ್ಲಿ ಬರೋದು. ಅಂದರೆ ಲಯ ಅಂತ ಹೇಳಿ ತಾಳ ಅಂತ ಹೇಳಿದರೆ ಅದು ಎಷ್ಟು ನಿಧಾನ ಇರಲಿ, ಎಷ್ಟು ವೇಗ ಇರಲಿ, ಒಂದು ತೆಗೆದ ಲಯದಲ್ಲಿ ಸಾಸಿವೆ ಕಾಳಿನಷ್ಟು ಹಿಂದೆ ಮುಂದೆ ಹೋಗಲಿಕ್ಕಿಲ್ಲ ಅವರದ್ದು. ನಮಗೆ ಅದೊಂದು ಪ್ಲಸ್ ಹೌದು, ಮೈನಸ್ ಹೌದು. ಇವತ್ತಿಗೆ ನಮಗೆ ಇವತ್ತಿಗೆ ಒಂದು ಕಿರಿಕಿರಿ ಆಗುವ ವಿಷಯವೂ ಹೌದು. ಉಳಿದ ಸ್ವಲ್ಪ ಓಟ, ಹಿಂದೆ ಬರುವುದು, ಮುಂದೆ ಹೋಗುವುದು ಎಲ್ಲ ಮಾಡ್ತಾರೆ ಭಾಗವತರುಗಳು ಆಗಲಿ. ಎಲ್ಲ ಚೆಂಡೆ ಮದ್ದಲೆಯವರು ಹಾಗೆ ಮಾಡ್ತಾರೆ, ಹೆಚ್ಚಿನವರು. ಎಲ್ಲ ಅಂತ ಹೇಳಿದ್ರೆ ಎಲ್ಲರನ್ನು ಹೇಳಿದ್ದಲ್ಲ ನಾನು. ಹೆಚ್ಚಿನ ಚೆಂಡೆ ಮದ್ದಲೆಯವರು, ಹೆಚ್ಚಿನ ಭಾಗವತರುಗಳು ಹಿಂದೆಯೂ ಬರ್ತಾರೆ, ಮುಂದೆಯೂ ಹೋಗ್ತಾರೆ. ಒಂದು ಲಯದಲ್ಲಿ ನಿಂತಿರುವುದಿಲ್ಲ ಈಗ. ಅದು ನಮಗೆ ಪ್ಲಸ್ ಹೌದು, ಮೈನಸ್ ಹೌದು. ಒಂದು ಕಿರಿಕಿರಿ ಆಗ್ತದೆ, ಒಂದು ಸರ್ತಿ ನಮ್ಮದು ಲಯ ಗಟ್ಟಿ ಅಂತ ನಮಗೆ ಗೊತ್ತಾಗ್ತದೆ ಅಲ್ಲಿ. ಅಥವಾ ಕೆಲವರು ಅದನ್ನು ಫಾಲೋ ಮಾಡುವವರು ನೋಡಿ ನೀವು ಗಟ್ಟಿ ಹಿಡ್ಕೊಂಡ್ರಿ, ನನಗೆ ಖುಷಿ ಆಯಿತು ಅಂತ ಹೇಳೋ ಭಾಗವತರುಗಳು ಇದ್ದಾರೆ. ಗೊತ್ತಾಯ್ತಲ್ಲ ಆ ನಮನೆ. ಇನ್ನು ತುಂಬ ವಿಚಾರಗಳು ನಾನು ಏನು ಗೊತ್ತಿಲ್ಲದೆ ಮೇಳಕ್ಕೆ ಹೋದ್ದು. ಪೂಂಜರು ನಾನು ಮದ್ದಲೆ ಬಾರಿಸಲಿಕ್ಕೆ ಭಾರಿ ಉದಾಸೀನ ಆದವು. ನನ್ನ ಮದ್ದಲೆ ಕೈ ಸರಿ ಮಾಡಿದ್ದೇ ಪೂಂಜರು. ನನ್ನನ್ನು ಅವರಿಗೆ ಮಾನಿಷ ಆದಲ್ಲ, ಹೇಳಿ 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 ಹೋಗು ಮದ್ದಲೆಗೆ ಹೋಗು ಅಂತ ಹೀಗೆ ಹೇಳಿ ಕರ್ಕೊಂಡು ಹೋಗುದು. ಒಂದು ಕಾಲಕ್ಕೆ ಪದ್ಯಕ್ಕೆ ಕೂರ್ತಿದ್ರು ಅವರು, ಸ್ವೈರಿಣಿ ಬರುವ ಒಂದು ಸೀನಿಗೆ. ಗೊತ್ತಾಯ್ತಲ್ಲ. ಆವಾಗ ನನ್ನನ್ನು ನಿನಗೆ ಶ್ರುತಿ ಮಾಡಲಿಕ್ಕೆ ಬರ್ತದೆ, ಸಾಕು ನೀನು ಬರುವಷ್ಟು ಬಾರಿಸು. ಅಲ್ಲ ಭಾಗವತ ಹೆದರಿಕೆ ಆಗ್ತದೆ, ಹೀಗೆ ಮಾಡಿದರೆ ಆಗಲಿಕ್ಕಿಲ್ಲ, ನೀನು ಮದ್ದಲೆ ಬಾರಿಸುವುದಿಲ್ಲ, ಮದ್ದಲೆ ಬಾರಿಸು ಅಂತೇಳಿ ನನ್ನನ್ನು ಸಾಮಾನ್ಯ ವರ್ಷದಲ್ಲಿ ಒಂದು 50 ದಿವಸ ಮೊದಲೇ ಕೂರಿಸ್ತಿದ್ರು. ಕಟೀಲು ಕ್ಷೇತ್ರ ನೀನು ಮೊದಲೇ ಬಡಿ, ಚೆಂಡೆ ದೊಡ್ಡದಂತ ಇಲ್ಲಿದ್ರೆ ಅವರು ಬಡೀಲಿ, ಗಣೇಶ ಬಡೀಲಿ, ಇಲ್ಲ ಮೂರ್ತಿ ಬಡೀಲಿ ಹೇಳ್ತಿದ್ರು. ಹಾಗೆ ಅಷ್ಟು ಏನಂತ ಹೇಳುದು, ನಾನು ಗುರುಗಳ ಸಂಬಂಧವೇ ಇತ್ತು. ಗುರುಗಳು ಹೇಗೆ ನಮ್ಮನ್ನು ಹೇಳ್ತಿದ್ರು ಹಾಗೆ ಪೂಂಜರು ನಮ್ಮ ಹತ್ರ ಹೇಳ್ತಿದ್ರು. ಅಷ್ಟು ತಮ್ಮನ್ನು ಬೆಳೆಸಿದ್ದಾರೆ. ಖಂಡಿತ ಬೆಳೆಸಿದೆ. ಮತ್ತೆ ಪೆಟ್ಟುಗಳಲ್ಲಿ ನೀನು ಈಗ ಒಂದು 8 ಅಕ್ಷರ ನಿನಗೆ ಕೈ ಬರ್ತದೆ, ಬೇಕಾ ಪುಣ್ಯಾತ್ಮ, ಬೆಳಗಿನ ಜಾವಕ್ಕೆ ಎಂತದಕ್ಕೆ 8 ಅಕ್ಷರ ಹಾಕ್ತಿ ಹೀಗೆ ಹೇಳ್ತಿದ್ರು ಅವರು. ಜಲ್ದಿ 4ನೇ ಕಾಲಕ್ಕೆಲ್ಲ 8 ಅಕ್ಷರ ನಿನಗೆ ಕೈ ಬರ್ತದೆ, ಸರಿ ಬೇಕಾ ಬೇಡ, ನೀನು 8 ಇದ್ದದ್ದನ್ನು 5 ಮಾಡು, 5 ಇದ್ದದ್ದನ್ನು 3 ಮಾಡು. ಅಷ್ಟು ನಾನು ಹೆಡ್ಡಲ್ಲ, 8 3 ಮಾಡು, ಏನು ಮಾಡ್ಬೇಕು ಅಂತ ನನಗೆ ಗೊತ್ತು. ಅಷ್ಟು ಅಂದ್ರೆ ನಾನು ಅಷ್ಟು ಚುರುಕು ಆ ವಿಷಯದಲ್ಲಿ. ಚೆಂಡೆ ಮದ್ದಲೆ ಗಣಿತದಲ್ಲಿ ನಾನು ಶಾಲೆಯ ಗಣಿತದಲ್ಲಿ ಸ್ವಲ್ಪ ಹಿಂದೆ ಇದ್ದೆ, ಭಾರಿ ಚುರುಕಲ್ಲ. ಚೆಂಡೆ ಮದ್ದಲೆ ಗಣಿತ ವಿಷಯದಲ್ಲಿ ನಾನು ಸ್ವಲ್ಪ ಚುರುಕು. ಈಗಲೂ ನನ್ನ ಶಿಷ್ಯರಾದ್ರು ಯಾರು ನನ್ನ ಒಡನಾಡಿಗಳು ಹೇಳುದಾಗೆ, ಅದು ನೀವು ಬಾರಿಸುದು ಭಾರಿ ಚುರುಕು ಮಾರ್ರೆ ಪೆಟ್ಟುಗಳು ಅಂತೇಳಿ. ಅಂದ್ರೆ ಅದು ಏನೋ ಅದು ದೇವರು ಕೊಟ್ಟದ್ದು, ಗುರುಗಳ ಆಶೀರ್ವಾದ. ಈ ಥರದ್ದನ್ನು ಹೇಳಿಕೊಟ್ಟದ್ದು ಪೂಂಜರು ನನಗೆ. ಇಂಥಲ್ಲಿ ನೀನು ಏನು ಬಾರಿಸು ಅಂತ ಹೇಳಿಕೊಡ್ಲಿಲ್ಲ ಅವರು, ಅಕ್ಷರಗಳನ್ನು ಕಡಿಮೆ ಮಾಡು, ನಿನಗೆ ಬರ್ತದೆ ಅಂತ ಬಾರಿಸಬೇಡ. ಹಾಗಾಗಿ ನನಗೇನಾಯಿತು, ಆ 3 ತಿಂಗಳು ಆಗುವಾಗಲೇ ತಿರುಗಾಟ ಹೋಗಿ ಪೂರ್ತಿ ಆ 1 ವರ್ಷ 6 ತಿಂಗಳ ತಿರುಗಾಟ ಮುಗಿಯುವಾಗ ಸಾಮಾನ್ಯ ಎಲ್ಲ ಚೆಂಡೆ ಮದ್ದಲೆ ಚೂಟುಗಳು ಸಿಕ್ಕಿತ್ತು. ಮತ್ತೆ ಸ್ವತಃ ಅವರು ಚೆಂಡೆ ಮದ್ದಲೆ ಬಾರಿಸ್ತಿದ್ದವರು ಪೂಂಜವರು. ಕೆಲವು ಪೆಟ್ಟುಗಳನ್ನೇ ಕಲಿಸಿದ್ದಾರೆ ಅವರು. ಹೀಗೆಲ್ಲ ಬಡಿಬಹುದು, ಬರೀ ಇಡಿಬೆಟ್ಟೆ ಹಾಕಬೇಡಿ ಹೀಗೆಲ್ಲ ಹೇಳ್ತೀವಿ. ಇಡಿಬೆಟ್ಟೇ ಬೇಡ, ಸ್ವಲ್ಪ ನೈಸ್ ಬೆಟ್ಟುಗಳನ್ನು ಕಲಿಯಿರಿ, ನಿನಗೆಲ್ಲ ಬರ್ತದೆ. ಅದನ್ನು ಉಪಯೋಗಿಸುವ ಕ್ರಮ ಕೂಡ ಚೌಕಿಯಲ್ಲಿ ಬಾರಿಸಿ ತೋರಿಸಿದ್ದುಂಟು ಪೂಂಜರು. ಹಾಗೆ ಅದು ಅವರನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಇನ್ನೊಂದು ಮಟ್ಟಿನ ಗುರುವೇ ಅವರು, ನಮಗೆ ಗುರುಸ್ಥಾನ ಅವರಿಗೆ. ತಮಗೆ ಸುಳಿವನ್ನ ನೀಡಿದನ್ನ ತಾವು ಆದಷ್ಟು ಬೇಗ ಅದನ್ನು ತಗೊಂಡಿದ್ದೆ. ಸರಿ, ಈಗ ಚೆಂಡೆ ಮದ್ದಳೆಯವರು ಅಂತ ಬರಬೇಕು ಅಂತ ಆದ್ರೆ
ಅವ್ರು ಹೆಚ್ಚಾಗಿ ಏನು ಹೇಳ್ತಾರೆ, ಈ ಪಕ್ಕವಾದ್ಯ ಅಂತ ನಾವು ಹೇಳ್ತೇವೆ, ಅಥವಾ ಈಗ ಪಕ್ಕದಲ್ಲಿ ಕೂತ್ಕೊಂಡು ಏನು ಅವರು ಮುಖ್ಯವಾಗಿ ಇದು ಪ್ರಧಾನವಾಗಿ ಇದ್ದವರು ಅಲ್ಲ ಅಂತ ಹೇಳುವಂತ ಒಂದು ಮಾತಿದೆ. ಭಾಗವತರು ಪ್ರಧಾನ, ಅವರ ಜೊತೆಯಾಗಿ ಇವರು ಹೋಗುವವರು ಹೇಳಿ. ಈಗ ಚಂಡಮದ್ದಳೆಯವರ ಕೆಲಸ ಹೇಗೆ ಅಂತ ಹೇಳಿದ್ರೆ, 3ಕ್ಕೆ ಇಳಿಲಿಕ್ಕೆಲ್ಲ 6ಕ್ಕೆ ಏರ್ಲಿಕ್ಕೆಲ್ಲ ಹೇಳೋದು. ಈ ಒಂದು ಕಡೆಯಿಂದ ವೇಷಧಾರಿ ಅಥವಾ ಪದ್ಯದವರನ್ನ ಮೀರಿ ಹೋಗಬಾರದು, ಹಾಗಂತ ವೇಷಧಾರಿಯ ನಾಟ್ಯವೂ ಚಪ್ಪೆ ಆಗಬಾರದು, ಈ ಕಡೆಯಿಂದ ಇವರ ಪದ್ಯ ಕೂಡ ಚಪ್ಪೆ ಕೇಳಬಾರ್ದು. ಹಾಗಾಗಿ ಎಲ್ಲವನ್ನೊಂದು ಸಮತೋಲನ ಮಾಡಿಕೊಂಡು ಹೋಗ್ಬೇಕು. ಹಾಗಾಗಿ 3ಕ್ಕೆ ಇಳಿಯದೆ 6ಕ್ಕೆ ಏರದೆ ಹೇಗೆ ಸಂಭಾಳಿಸಿಕೊಂಡು ಹೋಗ್ಬೇಕು ಒಬ್ಬ ಮದ್ದಳೆಗಾರ ಅಂತ? ಸಂಭಾಳಿಸಿಕೊಂಡು ಹೋಗುವುದಂತ ಹೇಳಿದರೆ ಪುನಃ ನಾವೀಗ 2 ವಿಚಾರಗಳು ಮತ್ತೆ ಮತ್ತೆ ಬರ್ತದೆ. ಈಗಿನ ಯಕ್ಷಗಾನ ಆಗಿನ ಯಕ್ಷಗಾನ ಬರ್ತದೆ. ಏನು ಮಾಡುವ, ಇದಕ್ಕೆ ಪರಿಹಾರ ಇಲ್ಲ. ಈಗ ನಾವು ಬದಲಾವಣೆ ಆಗಿ ಈಗ 2024ರಲ್ಲಿ ಇದ್ದೇವೆ. ಆದರೆ ನಾನು ಹೇಳೋದು, ಈಗ ಇಷ್ಟು ಕುಣಿತ ಎಲ್ಲ ಮೊದಲು ಇರಲಿಲ್ಲ. ಸರಿ, ಕುಣಿಲಿ, ಸರಿ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಇನ್ನೂ ಒಂದು ಪ್ರಧಾನ ಕಾರಣ ಧ್ವನಿ. ಈಗಿನ ಧ್ವನಿ ವ್ಯವಸ್ಥೆ ಕರ್ಕಶವೇ. ಯಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ, ನನ್ನ ಆಕ್ಷೇಪ ಇಲ್ಲ. ಮದ್ದಲೆಂತೂ ವಿಪರೀತ ಧ್ವನಿ ಆಗ್ತದೆ. ಮದ್ದಲೆ ನಾನೇ ಮದ್ದಲೆ ಬಾರಿಸುವುದು, ನನಗೆ ಮದ್ದಲೆ ಬಾರಿಸಲಿಕ್ಕೆ ಆಗುವುದಿಲ್ಲ. ಎಡಲ ನೈಜ ಸ್ವರ ಇಲ್ಲ, ಏನು ಬ್ಯಾಂಡಿನ ಸ್ವರ ಬರ್ತದೆ, ಡಿಮ್ 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 ಕೇಳ್ತದೆ. ಬಿಟ್ಟರೆ ಆ ದೀಮಿನ ಆಲಾಪನೆ ಬರುವುದಿಲ್ಲ, ದೀರ್ಘ ದೀಮ್ ಬರುವುದಿಲ್ಲ ಒಂದು, ಅಥವಾ ಶಬ್ದ ಜಾಸ್ತಿ ಆಯಿತು. ಧ್ವನಿ ಇಷ್ಟು ಬೇಡ ಅಂತ ನನ್ನ ಅನಿಸಿಕೆ. ಈ ಧ್ವನಿ ಇಷ್ಟ ಆಗುವಾಗ ಅಲ್ಲಿ ನಿಂತು ಒಬ್ಬ ಚೆಂಡೆ ಬಡಿಯುವವನಿಗೆ ಅವನ ಚೆಂಡೆ ನಾನು ಬಾರಿಸುವುದು ಅವನಿಗೆ ಕೇಳುವುದಿಲ್ಲ. ಆವಾಗ ಅವ ಏನು ಮಾಡ್ತಾನೆ, ಬಲಾತ್ಕಾರದಲ್ಲಿ ಬಾರಿಸಲಿಕ್ಕೆ ಶುರು ಮಾಡ್ತಾನೆ. ಶಕ್ತಿ ಹಾಕುವುದಾ ಇಲ್ಲ, ವಿಕಾರ ಎಲ್ಲ ಶುರು ಆಗ್ತದೆ. ಈ ವಿಕಾರ, ಇವತ್ತಿಗೆ ಚೆಂಡೆಯವರು ವಿಕಾರ ಮಾಡ್ತಾರೆ ಅಂತ ಕೆಲವರ ಮೇಲೆ ಕಂಪ್ಲೇಂಟ್ ಉಂಟು. ಅದಕ್ಕೂ ಕಾರಣ ಧ್ವನಿ ಜಾಸ್ತಿ ಆಯಿತು ಒಂದು, ಆಯ್ತಲ್ಲ. ಇನ್ನೊಂದು, ಚೆಂಡೆ ಮದ್ದಲೆ ಹೊಂದಿಕೊಂಡು ಬಾರಿಸಬೇಕಾದರೆ, ಭಾಗವತಿಗೆಯನ್ನು ಹೊಂದಿಕೊಂಡು ಬಾರಿಸಬೇಕಾದರೆ ಕಷ್ಟ ಉಂಟು. ಈಗಿನ ಕಾಲದಲ್ಲಿ ಬಹಳ ಕಷ್ಟ ಉಂಟು. ಈಗ ನಾನು ನನ್ನಷ್ಟಕ್ಕೆ ಚೆಂಡೆ ಬಡಿಬಹುದು, ನನ್ನಷ್ಟಕ್ಕೆ ಮದ್ದಲೆ ಬಡಿಬಹುದು. ಹೊಂದಿಕೊಂಡು ಬಾರಿಸುವುದು ಸ್ವಲ್ಪ ಕಷ್ಟವೇ. ಯಾಕೆ ಅಂತ ಹೇಳಿದರೆ, ಈ ಧ್ವನಿಯ ಒಂದು ಕಾರಣ. ಇನ್ನೊಂದು, ಅತಿಯಾದ ಕುಣಿತ ಇದಕ್ಕೆ ಸಮಸ್ಯೆ ಕೊಡ್ತದೆ. ಈಗ ಅವ ಕುಣಿಯುವುದಕ್ಕೆ ಬಾರಿಸಬೇಕಾ, ಪದ್ಯವನ್ನು ಫಾಲೋ ಮಾಡಬೇಕಾ? ಕುಣಿದುಕೊಂಡೇ ಇರ್ತಾನೆ. ಇವಾಗ ಹೆಚ್ಚಿನ ಭಾಗವತರುಗಳು ಕುಣಿಯುವಾಗ ಇವರು ಕೂಗಿಕೊಂಡೇ ಇರ್ತಾರೆ. ತಪ್ಪು ತಿಳಿಲಿ, ನನಗೆ ಬೇಜಾರಿಲ್ಲ ಅದರಲ್ಲಿ, ಯಾರು ಏನು ತಿಳಿದು ತೊಂದರೆ ಇಲ್ಲ. ಭಾಗವತರು ಕೂಗುದು ಅಂತೇಳಿ ಹೇಳುದು ನಾನು. ಒಂದು ವೇಷ, ಈಗ ಉದಾಹರಣೆಗೆ ಒಂದು ಮಾಲಿನಿ ಕುಣಿತಾ ಇರುವಾಗ ಇವ ಹಿಂದಿನಿಂದ ಆಲಾಪನೆ ಕೊಡುವ ಅಗತ್ಯ ಇಲ್ಲ. ಯಾಕಂತೇಳಿ ಜನರಿಗೆ ಇವ ಆಲಾಪನೆ ಕೊಟ್ಟರೆ ಇಲ್ಲಿ ಇವ ಚೆಂಡೆ ಮದ್ದಲೆ ಬಾರಿಸಿದ್ದು ಮೈನಸ್ ಆಗ್ತದೆ, ಸೈಲೆಂಟ್ ಆಗ್ತದೆ. ಅವ ಕುಣಿದದ್ದು ಸೈಲೆಂಟ್ ಆಗ್ತದೆ. ಅಥವಾ ಕುಣಿದದ್ದಲ್ಲಿ ಅದು ಸ್ವಲ್ಪ ಗ್ರಾಹಿ ಆಗಲಿಕ್ಕೂ ಸಾಕು, ಮನಸ್ಸಿನಲ್ಲಿ ಅಚ್ಚೊತ್ತಲಿಕ್ಕೂ ಸಾಕು, ಚೆಂಡೆ ಮದ್ದಲೆ ಕಿವಿಗೆ ಬೀಳುವುದಿಲ್ಲ, ಹಾಗಾಗ್ತದೆ. ಹಾಗಾಗಿ ಇದಕ್ಕೆ ಉತ್ತರ ನನ್ನಿಂದ ಕೊಡಲಿಕ್ಕೆ ಕಷ್ಟ ಉಂಟು. ಹೇಗೆ ಸರಿಯಲ್ಲ, ಅನುಸರಿಸುವುದು ಸ್ವಲ್ಪ ಕಷ್ಟ ಉಂಟು. ಈಗಿನ ರಂಗದಲ್ಲಿ ಚೆಂಡೆ ಮದ್ದಲೆ ಭಾಗವತನನ್ನೇ ಅನುಸರಿಸುವುದ, ವೇಷವನ್ನು ಅನುಸರಿಸುವುದು ಅಂತ ಹೇಳುವ ಪ್ರಶ್ನೆ ಉಂಟು. ಇದಕ್ಕೆ ಇನ್ನೂ ನನ್ನಿಂದ ಜಾಸ್ತಿ ಅನುಭವ ಇದ್ದವರು ಉತ್ತರ ಕೊಟ್ಟರೆ ಒಳ್ಳೆಯದು. ಆಗಲಿ. ಅದರ ಜೊತೆಗೆ ಕಾಲಮಿತಿ ಯಕ್ಷಗಾನಕ್ಕೆ ನಾವೀಗ ಬಂದಿದ್ದೇವೆ. ಅಂದರೆ ಹೆಚ್ಚು ಕಡಿಮೆ ಎಲ್ಲ ಮೇಳಗಳು ಕಾಲಮಿತಿ ಯಕ್ಷಗಾನದಲ್ಲಿ ಇವೆ. ತಾವಾಗ ಹೇಳಬೇಕು ಅಂತಂದರೆ, ಹೆಚ್ಚಾಗಿ ತಾವು ಯಕ್ಷಗಾನವನ್ನು ನೋಡ್ತಾ ಇದ್ರಿ, ಅದೇ ರೀತಿ ಹಿರಿಯ ಮದ್ದಳೆಗಾರರಿಂದೆಲ್ಲ ಕೇಳ್ತಾ ಇದ್ರಿ, ಹಾಗಾಗಿ ನಿಮಗೆ ಪ್ರಸಂಗ ಮಾಹಿತಿ ಅಷ್ಟು ಲಭ್ಯವಾಗಿತ್ತು ಅಂತ ಹೇಳಿದ್ರಿ. ಕಾಲಮಿತಿ ಯಕ್ಷಗಾನವೇ ಪ್ರಧಾನವಾಗಿರುವಂಥ ಈ ಸಮಯದಲ್ಲಿ ತಾವು ಆಗ ಹೇಳಿದ ಹಾಗೆ ಒಂದು ಯಕ್ಷಗಾನವನ್ನು ನೋಡಿ ಪ್ರಸಂಗ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಹಿಂದಿನಷ್ಟೇ ಸುಲಭ ಇದೆಯೇ ಹೇಗೆ ಅಂತ? ಇಲ್ಲ, ಸಾಧ್ಯವೇ ಇಲ್ಲ. ಈಗ ಅದಕ್ಕೆ ಏನು ಹೇಳೋದು, ನನಗೆ ಶಬ್ದವೇ ಸಿಕ್ಕುವುದಿಲ್ಲ. ಅದು ಏನಾಗಿದೆ ಅಂತ ಹೇಳಿದರೆ, ಈಗ ನಾವೊಂದು ನಮ್ಮ ಆಡು ಭಾಷೆಯ ಉದಾಹರಣೆಯನ್ನು ಹೇಳ್ಬೋದು. ಒಂಜಿ ಕೇರಿ ಚೋಲಿ ಜಾರ್ಸಾದು ಕಡೆ ಕೋರಿನದಾಯ್ತವು ಎಲು ಮಾತ್ರ, ಎಲುಬು ಮಾತ್ರ ಉಳಿದದ್ದು ಅಂತ ಆದೀತು. ಈಗ ಆಗಲಿಲ್ಲ, ಇನ್ನು ಹೆಚ್ಚು ವರ್ಷ ಬೇಡ, ಆಗ್ತದೆ. ಮೊದಲು ಒಬ್ಬರು ಹಿರಿಯ ಕಲಾವಿದರು ಹೇಳಿದ್ದಾರೆ ನನಗೆ, ದುರ್ಬಿನಿಟ್ಟು ನೀನು ಯಕ್ಷಗಾನವನ್ನು ಹುಡುಕಲಿಕ್ಕೆ ಉಂಟು ಗಿರೀಶ, ಹೆಚ್ಚು ದಿವಸ ಇಲ್ಲ ಅಂತ. ಅಲ್ಲಿಗೆ ಹತ್ತಿರ ಬಂದಿದ್ದೇವೆ ನಾವು. ದುರ್ಬಿನಿಟ್ಟು ಯಕ್ಷಗಾನ ಅಂತ ಹೇಳಿದರೆ ಬೇರೆ ಅಲ್ವ. ಯಕ್ಷಗಾನ ಅಂತ ಹೇಳಿದರೆ ಈಗ ಕಾಣುವ ಕಾಲಮಿತಿ ಸಹಿತ ಅಲ್ಲ ನನ್ನ ಪ್ರಕಾರ. ಅಂದರೆ ಈಗಿನ ಧ್ವನಿ ಮತ್ತು ಈಗಿನ ಬೆಳಕು ಯಕ್ಷಗಾನಕ್ಕೆ ಮಾರಕ ಸ್ವಲ್ಪವೂ ಪೂರಕವಾಗಿ ಇಲ್ಲ. ಗಮನಿಸಿದರೆ ಗೊತ್ತಾಗ್ತದೆ. ಈಗ ಒಂದು ಕಡೆ ಯಕ್ಷಗಾನ ರಂಗಸ್ಥಳ ಇರುವಲ್ಲಿ ಹೊರಗಿಂದ ಲೈಟ್ ಹಾಕಿದರೆ ವೇಷ ಹೇಗೆ ಕಾಣ್ತದೆ, ಬಿಳಿ ಕಾಣ್ತದೆ, ಬೆಳ್ಚ ಕಾಣುವುದು. ಯಕ್ಷಗಾನದ ರಂಗದ ಒಳಗೆ ಮಾತ್ರ ವೇಷ ಕಾಣಬೇಕು. ಹೊರಗೆ ಕತ್ತಲಾಗಿದ್ದರೆ ಆ ಯಕ್ಷಗಾನದ ಗುಂಗು ಅಥವಾ ಆ ಯಕ್ಷಗಾನದ ವೇಷ, ಆ ಹಿಮ್ಮೇಳ ಮುಮ್ಮೇಳ ಚಂದ ಕಾಣುವುದು. ಈಗ ಕೆಂಪು ಮುಂಡಾಸು, ಬಿಳಿ ಅಂಗಿ, ಬಿಳಿ ಬಟ್ಟೆ ಎಲ್ಲ ಸರಿ, ಆದರೆ ಅದು ಚಂದ ಕಾಣಬೇಕಾದ್ರೆ ಹೊರಗೆ ಕತ್ತಲೆ ಇರಬೇಕು. ಈ ವೇಷಭೂಷಣ ಚಂದ ಕಾಣಬೇಕಾದ್ರೆ ಹೊರಗೆ ಕತ್ತಲೆ ಇರಬೇಕು. ಅಥವಾ ಕಾಲಮಿತಿಯಲ್ಲಿ ಈ ಲಯದಲ್ಲಿ ಯಾವುದೇ, ಈಗ ಒಂದು ಪ್ರಸಂಗಗಳಿಗೆ ಅದರದ್ದೇ ಆದ ಲಯದಲ್ಲಿ ಅದು ಮೇಲೆ ಬೀಳುವುದು. ಸರಿ, ನಾನಾಗ ಶುರುವಿಗೆ ಹೇಳಿದ ಹಾಗೆ ಚೆಂಡಮದ್ದಲೆ ಬಡಿಯೋ ಒಬ್ಬ ಇಂದ್ರಜಿತ್ತು ಅವನೇ ಮಾಡೋದು, ಹಿರಣ್ಯಾಕ್ಷನ ಅವನೇ ಮಾಡೋದು, ರಕ್ತ ಬೀಜನ ಒಬ್ಬನೇ ಮಾಡೋದು. ಆದರೆ 3 ವೇಷವು ಬೇರೆ ಬೇರೆ.
ಈ ಕಾಲಮಿತಿಯಲ್ಲಿ ಅದನ್ನು ಯಾವುದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೇ ಸಮಯಕ್ಕೆ ಆಟ ಮುಗಿಬೇಕು ಅಷ್ಟೇ, ಬಿಟ್ಟರೆ ಇದರ ಬಗ್ಗೆ ಗಮನ ಕೊಡಲಿಕ್ಕೆ ಆಗುವುದಿಲ್ಲ. ಕ್ರಮಾಗತ ನಾನು ಹಾಡು ಹೇಳ್ತೇನೆ, ಅವಾಗ ತಡ ಆಗ್ತದೆ ಸ್ವಲ್ಪ, ಆದರೆ ಜಾಸ್ತಿ ಹೊತ್ತು ಹೋಗುವುದಿಲ್ಲ. ನನ್ನ ಪ್ರಕಾರ ಕಾಲಮಿತಿ ಆದರೂ ತಾಳದ ವೇಗದ ಅಗತ್ಯ ಇಲ್ಲ. ಪದ್ಯಗಳನ್ನು ಕಡಿತ ಮಾಡಬಹುದು, ಪದ್ಯ ದೀರ್ಘ ಇದ್ದದ್ದನ್ನು ಅದೇ ಒಂದೇ ಪದ್ಯವನ್ನು ಸ್ವಲ್ಪ ಶಾರ್ಟ್ ಮಾಡಬಹುದು, ಮಾಡುವುದಿಲ್ಲ ಅಂತ. ಈಗ ಏನು ಮಾಡ್ತಾರೆ, ಇವರಿಗೆ ಯಾವುದನ್ನು ಎಳಿಬೇಕು ಅದನ್ನು ಎಳಿತಾರೆ ಪದ್ಯಗಳನ್ನು, ಇವರಿಗೆ ಅಗತ್ಯ ಯಾವುದಿಲ್ಲ ಅದನ್ನು ವೇಗದಲ್ಲಿ ಮುಗಿಸಿ ಬಿಡ್ತಾರೆ. ಮತ್ತೆ ಈಗ ನೇರ ಹೇಳ್ತೇನೆ, ಯಾರು ಬೇಸರ ಆದರೂ ನನಗೆ ಬೇಜಾರಿಲ್ಲ. ಏರು ಪದ್ಯ ಹೇಳೋ ದಮ್ಮಿನ ಭಾಗವತರುಗಳೇ ಇಲ್ಲ ಈಗ ಸರಿಯಾಗಿ ತೆಂಕಿನಲ್ಲಿ. ಅವಾಗ ಏರು ಪದ್ಯವನ್ನು ಸ್ಪೀಡ್ ಹೇಳಿ ತುಂಬಿಸುವುದು. ನಿಧಾನ ಏರು ಪದ್ಯ ಹೇಳಬೇಕಾದ್ರೂ ಕಂಠ ಅಷ್ಟು ಬೇಕು, ಅಂದ್ರೆ ತಾಕತ್ತು ಬೇಕು ಅವನಿಗೆ. ಒಂದು ಏರು ಪದ್ಯವನ್ನು ರೈಸಿಸಬೇಕಾದ್ರೆ ಅವನಿಗೆ ತಾಕತ್ತು ಬೇಕು. ಈಗ ಏರು ಪದ್ಯದಲ್ಲಿ ರೈಸಿಸುವ ತಾಕತ್ತಿನ ಭಾಗವತರುಗಳು ಇಲ್ಲ ಅಂತಲ್ಲ, ಇದ್ದಾರೆ. ಹೆಸರು ಹೇಳುವುದಿಲ್ಲ, ನನಗೆ ಗೊತ್ತಾಗೋರಿಗೆ ಗೊತ್ತಾಗ್ತದೆ. ನಾನು ಒಬ್ಬನನ್ನು ಮೇಲಿಟ್ಟು ಒಬ್ಬನನ್ನು ಕೆಳಗಿಡುವ ವಿಷಯ ಅಲ್ವೇ ಅಲ್ಲ ಇದು. ಅದು ನಾನು ಮನಪೂರ್ವಕವಾಗಿ ಹೇಳುದು. ಅದು ಒಂದು ಬೇಜಾರುಂಟು ನನಗೆ. ಈ ತೆಂಕುತಿಟ್ಟು ಅಂತ ಹೇಳಿದರೆ ಗಂಡು ಕಲೆ ಅಂತ ಹೇಳ್ತಾರೆ. ಗಂಡು ಕಲೆ ಅಂತ ಹೇಳಿದರೆ ಹೇಗೆ? ಯಕ್ಷಗಾನದಲ್ಲಿ ಎರಡು ಉಂಟಾ? ಮನುಷ್ಯರಲ್ಲಿ ಗಂಡು ಹೆಣ್ಣು ಉಂಟು, ಹಾಗೆ ಯಕ್ಷಗಾನದಲ್ಲಿ ಉಂಟು ತೆಂಕು ಬಡಗು. ನಾವು ತೆಂಕು ಗಂಡೇ ಅದು, ಹಾಗಾದ್ರೆ ಬಡಗು ಹೆಣ್ಣು ಅಂತ ಹೆಣ್ಣಿನ ಹಾಗೆ ಅದು ಲಾಲಿತ್ಯಕ್ಕೆ ಇರುವುದು, ಶೃಂಗಾರಕ್ಕೆ ಬಡಗಿರುವುದು. ತೆಂಕಿರುವುದೇ ವೀರರಸ ಪ್ರಧಾನಕ್ಕೆ. ಈಗ ಏನಾಗಿದೆ, ಸಂಪೂರ್ಣ ಬದಲಾವಣೆ ಆಗಿದೆ. ಕಾಲಮಿತಿ ಆಗಿ ಏನಾಗಿದೆ, ಜನರಿಗೆ ಭಾಗವತ ರೈಸಬೇಕಲ್ಲ, ಯಾವ ಶೃಂಗಾರದ ಪ್ಲಾಟ್ ಉಂಟು, ಸೌಮ್ಯ ಪದ್ಯಗಳ ಪ್ಲಾಟ್ ಯಾವುದುಂಟು ಅದರನ್ನೇ ದೀರ್ಘ ಮಾಡ್ತಾರೆ. ಬಿಟ್ಟರೆ ಯುದ್ಧ ಕ್ರಮಗಳು, ಮತ್ತು ಒಂದು ಬಾರಣೆಯ ಕ್ರಮಗಳು, ಬಣ್ಣದ ವೇಷದ್ದು ಅಥವಾ ಒಂದು ಏರು ಪದ್ಯದ ಪ್ಲಾಟುಗಳನ್ನು ತುಂಡು ಮಾಡ್ತಾ ಹೋಗ್ತಾರೆ. ಇಲ್ಲ ಏನಂತ ಹೇಳುದು, ಪಟಕ್ಕ ಮುಗಿಸ್ತಾರೆ, ರಪಕ್ಕ ಗಿಡೆತ್ತೇರು. ಇದು ಬೇಡ ಅಂತ ನಾನು ಎಲ್ಲವನ್ನು ಸಮಾನವಾಗಿ ತಗೊಂಡು ಹೋಗಲಿ. ಶೃಂಗಾರ ರಸವೂ ಬರಲಿ, ಹಾಸ್ಯವೂ ಬರಲಿ, ವೀರರಸವೂ ಬರಲಿ, ಆವಾಗ ಗಂಡು ಕಲೆ ತುಂಬುತ್ತದೆ. ಇದು ನಾವು ಬರೇ ಗಂಡು ಕಲೆ, ಗಂಡಸರು ವೇಷ ಮಾಡುವುದು ಅಂತ ಹೇಳಿದಾಗ ಆದಿತ್ತು ಅಷ್ಟೇ. ವೇಷ ಯಾರು ಮಾಡಬಹುದು, ಕಲೆ ಗಂಡು ಕಲೆ ಅಲ್ವಾ? ಕಾಲಮಿತಿಯಿಂದ ಆದ ದೋಷ ಅಂತ ಹೇಳಿದರೆ, ಈಗ ಇಂಥದ್ದೇ ದಾರಿ ಇತ್ತು ಅಂತ ಹೇಳುವುದನ್ನು ಕಂಡುಕೊಳ್ಳಿಕ್ಕೆ ಈಗಿನ ಹೊಸ ಕಲಾವಿದರಿಗೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಲ್ಲ? ಕಾಲಮಿತಿಯ ದಾರಿ ಅಂತ ಹೇಳ್ಬೋದು, ಬಿಟ್ಟರೆ ಅದು ಯಕ್ಷಗಾನದ ದಾರಿ ಅಂತ ನಾನು ಒಪ್ಪೋದಿಲ್ಲ. ಅದು ತಪ್ಪು ಅಂತ ನನಗೆ ಗೊತ್ತಿಲ್ಲ, ನನ್ನಿಂದ ಹಿರಿಯವರು ಹೇಳಬೇಕು. ಗಿರೀಶ್ ಹೇಳಿದ್ದು ಸರಿಯಲ್ಲ ಅಂತ ಹೇಳಬೇಕಾದ್ರೆ ನನ್ನಿಂದ ಹಿರಿಯವರು ಹೇಳಬೇಕು. ನನ್ನ ಪ್ರಕಾರ ಈಗಿನ ಕಾಲಮಿತಿಯಲ್ಲಿ ಪರಿಪೂರ್ಣವಾದ ಯಕ್ಷಗಾನ ತೋರಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಬರಲಿಕ್ಕೂ ಸಾಧ್ಯ ಇಲ್ಲ. ಸರಿ, ಮನೋರಂಜನೆ ಮಾತ್ರ ಆದೀತು ಅಷ್ಟೇ. ಮನೋರಂಜನೆಗೆ ಕೊರತೆ ಇಲ್ಲ, ಮನೋರಂಜನೆಗೆ ಕೊರತೆ ಇಲ್ಲ. ಹಾಗೆ ಈಗ ಹೆಚ್ಚಾಗಿ ಯಕ್ಷಗಾನ ರಂಗದಲ್ಲಿ ಕಿನಿಲಕೋಡಿ ಗಿರೀಶ್ ಭಟ್ರನ್ನ ಹತ್ತಿರದಿಂದ ಕಂಡವರು ಹೇಳುವಂಥ ಒಂದು ಮಾತೇನಂತ ಕೇಳಿದ್ರೆ, ಕಿನಿಲಕೋಡಿ ಗಿರೀಶ್ ಭಟ್ರು ನೇರ ನಿಷ್ಠುರವಾದಿ ಹೇಳಿ. ಈಗ ತಾವು ಈ ರೀತಿ ಒಂದು ನಿಷ್ಠುರವಾದಿ ಆದದ್ರಿಂದ ತಾವು ಪಡೆದುಕೊಂಡದ್ದೇನು ಕಳೆದುಕೊಂಡದ್ದೇನು ಅಂತ ಎರಡು ಉಂಟು. ನಾನು ಕಳ್ಕೊಂಡದ್ದು ಮೊದಲು ಹೇಳ್ತೇನೆ, ನಾನು ನೇರ ಮಾತಾಡುವುದಾಗಿ ಕಳ್ಕೊಂಡದ್ದು ಅವಕಾಶ ಬೇಡ ನನಗೆ. ನಾನು ಅದಕ್ಕೆ ಹಂಬಲ ಪಟ್ಟವನು ಅಲ್ಲ. ಹೆಸರು, ಅವಕಾಶ, ಇದೆರಡರನ್ನು ನಾನು ಕಳ್ಕೊಂಡದ್ದೇ ಅದರಿಂದ. ನನಗೆ ಗೊತ್ತುಂಟು ಅದು ಎರಡು ಬೇಡ. ನಾನು ಅದರ ಆಸೆಯಲ್ಲಿ ಬಂದವನೇ ಅಲ್ಲ, ಗೊತ್ತಾಯ್ತಲ್ಲ. ನಾನು ಹೆಸರು ಮಾಡಬೇಕು, ನಾನು ಅವಕಾಶ, ನಾನೇ ಒಂದು ದೊಡ್ಡ ಜನ ಆಗಬೇಕು, ಚೆಂಡೆ ಮದ್ದಲೆ ನಾನೇ ಕಾಣಬೇಕು, ಆ ಒಂದು ಇದುವೇ ಇರಲಿ. ಚೆಂಡೆ ಮದ್ದಲೆ ಹುಚ್ಚಲ್ಲೇ ನಾವು ಚೆಂಡೆ ಮದ್ದಲೆ ಕಲ್ತವರು ಬಿಟ್ಟರೆ ಬೇರೆ ಯಾವ ಯೋಚನೆ ನಮ್ಮ ಮನಸ್ಸಲ್ಲಿ ಇರಲಿಲ್ಲ. ನಾನೊಂದು ಇವತ್ತೊಂದು 10 ಮಕ್ಕಳಿಗೆ ವಿದ್ಯೆ ಹೇಳಿಕೊಡ್ತೇನೆ, ಅದು ಕೂಡ ನನಗೆ ಗೊತ್ತಿಲ್ಲ. ಅದು ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ಮನೆದೇವರ ಆಶೀರ್ವಾದ. ಅದು ಕಲ್ತು ಬರುವ ವಿದ್ಯೆ ಅಲ್ಲ. ಅದೇ ಥರ ಇದು ಕೂಡ ನಾನು ನೇರ ಇದಕ್ಕೆ ನಾನೇನು ಹೆದರುವುದಿಲ್ಲ. ನೇರ ನಾನು ಇಲ್ಲದ್ದನ್ನು ಅಥವಾ ಒಬ್ಬರಿಗೆ ನಾನು ಬೈಯುವುದಿಲ್ಲ. ಹಾಗಲ್ಲ, ಹೀಗೆ ಅಂತ ಹೇಳಲಿಕ್ಕೆ ಬರ್ತದೆ ನನಗೊಂದು ಚೆಂಡೆ ಮದ್ದಲೆ ವಿಷಯ ಆಗಲಿ, ಭಾಗವತಿಗೆ ಆಗಲಿ, ನಾನು ಸ್ವತಃ ಆ ಪದ್ಯವನ್ನು ಅವನಿಗೆ ಹೇಳಿ ತೋರಿಸಬೇಕು, ನಾನು ಪದ್ಯ ಹೇಳಿ ತೋರಿಸ್ತೇನೆ. ಮದ್ದಲೆ ಬಾರಿಸಿ ತೋರಿಸಬೇಕು, ಚೆಂಡೆ ಬಾರಿಸಿ ತೋರಿಸಬೇಕು, ನಾನು ತೋರಿಸ್ತೇನೆ. ಹತ್ತು ಮಾರೆ ಎಂಚ ಗೊತ್ತುಂಟು, ನನಗೆ ಗೊತ್ತುಂಟು. ಹಾಗಾಗಿ ನಾನು ಈಗಲೂ ಅದು ನೇರವೇ, ನನಗೆ ಅದರ ಮುಲಾಜೆ ಇಲ್ಲ. ಆದರೆ ಈಗ ಏನು ಮಾಡಿದೆ, ನಾನು ಮೊದಲೊಂದು ಹುಚ್ಚಿತ್ತು ನನಗೆ, ಕರೆದು ಹೇಗಲ್ಲ ಮಾರೆ ಹೀಗೆ, ಅದನ್ನು ಬಿಟ್ಟಿದ್ದೇನೆ ನನಗೆ. ಈಗ ನೀನು ನನ್ನ ಹತ್ರ ಏನಾದರೂ ಅನುಭವ ಕೊರತೆ ಇದ್ದನ್ನು ಕೇಳಿದರೆ ಉತ್ತರ ಕೊಡ್ತೇನೆ, ಅದು ಕೂಡ ನೋಡಿಕೊಂಡು. ಎಲ್ಲರಿಗೂ ಉತ್ತರ ಕೊಡುವುದಿಲ್ಲ. ಕೈ ಮುಚ್ಚುವುದು ಸುಲಭದ ದಾರಿ ಈಗಿನ ಕಾಲದಲ್ಲಿ, ಇಷ್ಟು ಮಾಡೋದು ಸುಲಭ. ಹಾಗಾಗಿ ನಾನು ಪಡ್ಕೊಂಡದ್ದು ಅಸಂಖ್ಯಾತ ಅಭಿಮಾನಿಗಳನ್ನು ಪಡ್ಕೊಂಡಿದ್ದೇನೆ. ಅದು ಹೆಮ್ಮೆಯಲ್ಲಿ ಹೇಳ್ತೇನೆ. ಗೊತ್ತಿದ್ದವರಿಗೆ ನಾನು ಹೇಗೆ ಸಿಹಿಯ ಕಹಿ ಅಂತ ಗೊತ್ತಿದ್ದವರಿಗೆ ಗೊತ್ತುಂಟು, ಸಾಕದು. ಅದು ಸರಿಯಾಗಿ ನನ್ನ ಮನಸ್ಸನ್ನು ತಿಳಿದವರು, ಅದು ಗುರುಗಳಾಗಲಿ, ಗಿರೀಶಣ್ಣ ಅಂತ ಹೇಳಿ, ಗಿರೀಶ ಅಂತ ಹೇಳುವವರು ಇದ್ದಾರೆ. ಅದರಲ್ಲಿ ಎಲ್ಲ ನನ್ನಿಂದ ಹಿರಿಯರು ಇದ್ದಾರೆ, ನನ್ನ ಸಮಾನ ಮನಸ್ಸಿನವರು ವಯಸ್ಸಿನವರಿದ್ದಾರೆ, ನನ್ನ ಕಿರಿಯರಿದ್ದಾರೆ, ತಿಳ್ಕೊಂಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ನನ್ನ ಕೈಯಲ್ಲಿ ಚಿನ್ನದ ಗಟ್ಟಿ ಕೊಡ್ಲಿಕ್ಕೂ ರೆಡಿ ಇದ್ದವರು ಇದ್ದಾರೆ. ಅಷ್ಟು ನನ್ನನ್ನು ಇಷ್ಟಪಡುವವರು ಇದ್ದಾರೆ. ಹೇಳಿದ್ದು ನಾನು, ಗಿರೀಶಣ್ಣ ಇದು ನಿಮಗೆ ಇಟ್ಟುಕೊಳ್ಳಿ ಅಂತ ಹೇಳುವ ಅಲ್ಲಿವರೆಗಿನ ನನ್ನ ಹತ್ರ ನನಗೆ ಬೆಲೆ ಕೊಡುವವರು, ನನ್ನನ್ನು ಪ್ರೀತಿಸುವವರು ಇದ್ದಾರೆ. ಹಾಗೆ ನಾನು ಕಳ್ಕೊಂಡದ್ದು ಹೀಗೆ, ಯಾವುದು ಅವಕಾಶ ಮತ್ತು ಹೆಸರು ಬೇಡ ನಮಗೆ. ಗುರುತಿಸುವವರು ಗುರುತಿಸಿದ್ದಾರೆ, ನಮಗೆ ಅದರಲ್ಲಿ ಏನಿಲ್ಲ, ಸಂತೋಷ ಉಂಟು ಆ ವಿಚಾರದಲ್ಲಿ.
ನಾನು ಇವತ್ತಿನವರೆಗೂ ನನ್ನ ನೇರ ನುಡಿಯನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ, ಹುಟ್ಟಿನಲ್ಲಿ ಬಂದದ್ದು ಅಲ್ವಾ, ಸರಿ ಅಲ್ವಾ, ಹುಟ್ಟುಗುಣ ಹೋಗುದಿಲ್ಲ, ಹುಟ್ಟುಗುಣ ಹೋಗುದಿಲ್ಲ, ಸುಟ್ಟು ಹೋಗುದಿಲ್ಲ ಅಂತ ಹಾಗೆ. ಇನ್ನು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರಬೇಕು ಅಂತಾದ್ರೆ, ತಾವೀಗ ತಮ್ಮ ಕಿರಿಯ ಕಲಾವಿದರಿಗೆ ಅಥವಾ ಈಗಿರುವಂತಹ ಇನ್ನು ಕಲಿಬೇಕು ಅಂತ ಹೇಳ್ಕೊಂಡು ಒಂದು ಆಸಕ್ತಿ ಬರುವವರಿಗೆ, ಕಲಿಕಾಸಕ್ತರಿಗೆ ತಾವೇನಾದ್ರೂ ಕಿವಿ ಮಾತನ್ನು ಹೇಳಬೇಕು ಅಂತಂದ್ರೆ ಯಾವುದೆಲ್ಲ ಮಾತನ್ನು ಹೇಳ್ತೀರಿ? ಕಿವಿ ಮಾತು ಅಂತ ಹೇಳುವುದಿದ್ದರೆ ಈಗಿನ ಹೊಸ ಕಲಾವಿದರಿಗೆ ನಾವು ಏನು ಹೇಳುವುದು ಇಲ್ಲ, ಇನ್ನು ಬರುವವರಿಗೆ ಆದಷ್ಟು ಒತ್ತಿ ಹೇಳ್ತಾನೆ. ಈಗ ಇತ್ತೀಚೆಗೆ ರಂಗಕ್ಕೆ ಬರುವವರಿಗೆ ಒಂದೇ ಹೇಳುವುದು, ಯಕ್ಷಗಾನದ ಚೌಕಟ್ಟು ಏನು ಅಂತ ನೋಡಿ ಕಲಿತು ಇನ್ನೊಂದು ಹೇಳ್ತೇನೆ, 0 ಇಂದ 9ವರೆಗೆ ಸರಿಯಾದ ಗುರುಗಳಲ್ಲಿ ಕಲಿಯಿರಿ, ಸರಿಯಾದ ಗುರುಗಳಲ್ಲಿ ಕಲಿಯಿರಿ. ಗುರುಗಳು ನಾನು ಏನು ಯಾರು, ಈಗ ನಾನು ಗುರು ತುಂಬ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ, ಆದರೆ ಸ್ವಲ್ಪ ಆ ಗುರುವಿನ ಗುರು ಯಾರು ಅದರನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಲ್ವಾ. ಅವನಿಗೆ ವಿದ್ಯೆ ಎಲ್ಲಿಂದ ಬಂತು ಅದರ ಮೂಲವನ್ನು ತಿಳ್ಕೊಂಡು ವ್ಯವಹಾರ ಮಾಡುವುದು ಒಳ್ಳೆಯದು ಒಂದು. ಮತ್ತು ಯಕ್ಷಗಾನಕ್ಕೆ ಬರುವುದು ಬೇಡ, ಕಿವಿ ಮಾತು ನನ್ನದಷ್ಟೇ, ಯಕ್ಷಗಾನವನ್ನೇ ವೃತ್ತಿ ಮಾಡುವುದು ಬೇಡವೇ ಬೇಡ, ಅದೊಂದು ಉಪವೃತ್ತಿ, ಏನು ಸೈಡ್ ಇನ್ಕಮಿಗೆ ಆದೀತು, ಬಿಟ್ಟರೆ ಬೇಡ. ಮತ್ತು ಬರುವಾಗ ಅದರನ್ನು ಸರಿಯಾಗಿ ತಿಳ್ಕೊಂಡು ಬನ್ನಿ. ಈಗ ತಿಳ್ಕೊಂಡು ಅಂತ ಹೇಳಿದರೆ ನಾವು ಇನ್ನೊಂದು ಹೇಳಬೇಕಾಗುತ್ತೆ, ಈಗ ಏನಾಗಿದೆ ಅಂತೇಳಿ 1-2 ತಾಳವನ್ನು ಕಲಿಸುವುದು ವೇಷ ಮಾಡುವವರಿಗೆ, ಅವನನ್ನು ಕುಣಿಸುವುದು. 100 ಮಕ್ಕಳನ್ನು ವೇಷ ಮಾಡಿ ಕುಣಿಸಿದೆವು, 500 ಮಕ್ಕಳನ್ನು ವೇಷ ಮಾಡಿ ಕುಣಿಸಿದೆವು, ಇದು ತಪ್ಪು ಅಂತ ನಾನು ಹೇಳೋದು. ಹೇಗೆ ಇರಲಿ ಹೇಳಿದೆ, ಯಾರ ಮೇಲೆ ಒಬ್ಬನ ಮೇಲೆ ವೈಯಕ್ತಿಕ ನನ್ನದು ಅಪವಾದ ಅಲ್ಲ, ಆದರೆ ಅವನಿಗೆ 7 ತಾಳಗಳನ್ನು ಕಲಿಸಿ ಆಮೇಲೆ ರಂಗಕ್ಕೆ ಬಿಡಿ ಆಯ್ತಾ. ಮತ್ತೆ ಹಾಗೆಂತೇಳಿ ಚೆಂಡೆಮದ್ದಲೆ ಹಾಗೆ ಆಗುದಿಲ್ಲ, ಚೆಂಡೆಮದ್ದಲೆ 2 ತಾಳ ಕಲಿತು ಬಾರಿಸಲಿಕ್ಕೆ ಆಗೋದು, ಸಾಧ್ಯ ಇದ್ದರೆ ಬಾರಿಸಲಿಕ್ಕೆ ಆಗಲ್ಲ. ಈಗ ವೇಷ ಆಗ್ತದೆ, ಹಾಗಾದರೆ ಚೆಂಡೆಮದ್ದಲೆ ಎಷ್ಟು ಕಷ್ಟ ಉಂಟು, ಎಷ್ಟು ಒಬ್ಬ ಅದರಲ್ಲಿ ಸರಿಯಾಗಿ ಕಲಿತು ಎಷ್ಟು ನಿಷ್ಠೆಯಲ್ಲಿ ಅದನ್ನು ಅಭ್ಯಾಸ ಮಾಡಿ ಬರಬೇಕು. ಹಾಗೆ ಚೆಂಡೆಮದ್ದಲೆಯವರಿಗೆ ಕಿವಿ ಮಾತು ಬೇರೆ ನನ್ನದು ನೋಡಿ, ಸಂಪೂರ್ಣ ಅಂತ ಆಗಲಿಕ್ಕಿಲ್ಲ, ಆದರೆ 0 ಇಂದ 9ವರೆಗೆ ಏನುಂಟು ಚೆಂಡೆಮದ್ದಲೆ ಭಾಗವತಿಕೆಯಲ್ಲಿ ಅದನ್ನು ಕಲಿತು ದಯಮಾಡಿ ರಂಗಕ್ಕೆ ಬನ್ನಿ. ನಾನು ಹೇಳುವುದಷ್ಟೇ, ಯಕ್ಷಗಾನವನ್ನು ಸಾಧ್ಯ ಆದರೆ ಉಳಿಸಿ, ಇಲ್ಲದಿದ್ದರೆ ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮ ಸ್ವಂತಿಕೆಯನ್ನೇ ಕೊಡಿ. ಆದರೆ ಏನು ಮಾಡಿದರೂ ಟ್ಯಾಲೆಂಟು ಅದು ನನ್ನ ಸ್ವಂತಿಕೆ ಅಂತ ಹೇಳಬೇಡಿ ದಯಮಾಡಿ. ಏನು ಮಾಡಿದ್ರು, ಅಧಿಕ ಪ್ರಸಂಗ ಮಾಡಿದ್ರು ಅದು ನನ್ನ ಕ್ರಮ, ಇದಕ್ಕೆ ನಾನು ಒಪ್ಪೋದಿಲ್ಲ. ನನ್ನ ಕ್ರಮ ಅಂತ ಮಾಡಬೇಡಿ ಯಾವುದನ್ನು, ಸ್ವಂತಿಕೆ ಬೇರೆ, ನನ್ನ ಕ್ರಮ ಅಂತ ಇಲ್ಲದನ್ನು ತಂದು ಹಾಕುವುದು ಬೇರೆ, ಸ್ವಂತಿಕೆ ಬೇರೆ. ಯಾರೇ ಈಗ ಮಾಡಲಿ, ಒಂದು ರಕ್ತ ಬೀಜ 10 ಜನ ಮಾಡಿದರೆ 10 ರಕ್ತ ಬೀಜ ಕಾಣ್ತದೆ, ಅದು ಸ್ವಂತಿಕೆ ನೋಡಿ ಅಲ್ವಾ. ಈಗ ಅದು ಎಂಥದ್ದಲ್ಲ, ಇದು ರಕ್ತ ಬೀಜ ಹಿಂದೆ ಬಂದು ಪ್ರವೇಶ ಕೊಟ್ಟ, ಹೀಗೆಲ್ಲ ಹೊಸ್ತು ಕಾಣ್ತದೆ ಈಗೆಲ್ಲ ನಮಗೆ. 3-4 ಸಲ ಹಿಂದೆ ಮುಂದೆ ಹೋಗುದು, ಮತ್ತೆ ದಸ್ತೇ ಇಲ್ಲ ಬಂದು ಹಾರುವುದು, ಇಂಥದ್ದನ್ನೆಲ್ಲ ಮಾಡಬೇಡಿ. ಅವರು ಮಾಡಿದ್ರು ಇವರು ಮಾಡಿದ್ರು ಅದು ತೋರಿಸಬೇಡಿ. ನೀವು ಕ್ರಮ ಹೇಗೆ ಉಂಟು ಅದನ್ನು ಸರಿಯಾದ ಗುರುಗಳಲ್ಲಿ ಕಲಿತು ಹೊಸಬರು ಬನ್ನಿ. ನನ್ನ ಕಿವಿ ಮಾತು ಇಷ್ಟೇ. ಆಗ್ಲಿ ಗುರುಗಳೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದುಕೊಂಡು ಹಲವಾರು ವಿಷಯಗಳ ಬಗ್ಗೆ ನೇರವಾಗಿ ಅದರ ಮಾಹಿತಿಯನ್ನು ಹಾಗಾಗಿ ತಮ್ಮ ಸಮಯಕ್ಕೆ ಹಾಗೂ ತಾವು ಕೊಟ್ಟಂತಹ ತಮ್ಮ ಅನುಭವದ ಪಾಠಗಳಿಗೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಗಿರೀಶ್ ಭಟ್ ಕಿನಿಲಕೋಡಿಯವರು ಇದ್ದುಕೊಂಡು ಅವರ ಅನುಭವದ ಪಾಠಗಳನ್ನು, ಅದೇ ರೀತಿ ಯಾವ ರೀತಿ ಒಬ್ಬ ಕಲಿಯುವುದಕ್ಕೆ ಹೊರಟವನು ಅಥವಾ ಈಗ ಕಲಿತು ಸೇವೆಯನ್ನು ಮಾಡ್ತಿರೋರು ತಮ್ಮ ಕಲೆಯನ್ನು ಶುದ್ಧೀಕರಿಸಿಕೊಳ್ಬಹುದು, ಯಾವ ರೀತಿ ಅವರು ಇನ್ನೂ ಕೂಡ ಒಂದು ಮಟ್ಟ ಮೇಲಕ್ಕೆ ಬರ್ಬೋದು ಹೇಳೋ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂಚಿಕೆ ಕೂಡ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದನ ಜೊತೆ ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಜನಮನದ ನಾಡಿಮಿಡಿತ.